ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯವೀಶಂ ವಂದೇ ಭವದ್ಭ್ರಮವರಾಸುರಸಿದ್ಧಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಗುದೀರಯೇ. ಓಂ ಬಭೂವ ಗಂಧರ್ವಮುನಿಸ್ತು ದೇವತಃ ಸ ಆಸ ಸೇವಾರ್ಥಮಹಾಥಾಹುಕಾದ್ಧರೇಃ ಸ ಉಗ್ರಸೇನಾವರಜಸ್ತಥೈವ ನಮಸ್ಯ ತಸ್ಮಾದಜನಿಸ್ಮ ದೇವಕೀ. ಏನಾಯ್ತೀಗ? ಪಾಂಡುರಾಜ ಶಾಪಗ್ರಸ್ತನಾದವನು ತಪಸ್ ಮಾಡ್ತಾ ಇದ್ದ. ಈ ಸಮಯದಲ್ಲಿ ಅನೇಕ ವಿಷಯಗಳು ನಡೆದವು. ದೇವಕಿಗೆ 6 ಮಕ್ಕಳು ಹುಟ್ಟಿ ಕಂಸ ಅವರ ಸಂಹಾರವನ್ನು ಮಾಡಿದ. ಈ ಹೊತ್ತಿಗೆ ಪಾಂಡುರಾಜ ಎಲ್ಲ ಋಷಿಮುನಿಗಳೆಲ್ಲ ಬ್ರಹ್ಮದೇವರ ಸಭೆಗೆ ಹೋಗೋದನ್ನು ನೋಡಿ ತಾನು ಹೋಗಬೇಕು ಅಂತ ಹೊರಟ. ಮುಂದೆ ಒಂದು ಹಂತದಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಕಾರಣ ಕೇಳಿದ. ನಿನಗೆ ಸಂತತಿ ಇಲ್ಲ, ಆದ್ದರಿಂದ ಪರವಾಗಿಲ್ಲ ಅಂತ ಹೇಳಿದರು. ಆ ಕ್ಷಣಕ್ಕೆ ಆತ ಒಂದು ಮಾತು ಹೇಳಿದಾಗ ಒಂದು ಮನೆ ಬರುತ್ತಲ್ಲಿ, ಇಲ್ಲ ಸಂತತಿ ಆಗಾಗೇ ಇಲ್ಲ, ನನಗೆ ಶಾಪ ಇದೆ, ಆದ್ದರಿಂದ ಸಂತತಿ ಇಲ್ಲ ಸದ್ಗತಿ ಇಲ್ಲ ಅಂತೀರಿ, ಸಂತತಿ ಆಗಾಗೇ ಇಲ್ಲಲ್ಲ, ಏನು ಮಾಡಬೇಕು ಅಂತ ಕೇಳಿದಾಗ, ಇಲ್ಲ ನಮ್ಮ ದೂರದೃಷ್ಟಿ ಕಾಣ್ತಾ ಇದೆ, ನೀವು ಸಂತತಿ ಆಗುತ್ತೆ ಅಂತ ಹೇಳಿ ಮುಂದೆ ಹೋಗ್ಬಿಡ್ತಾರೆ. ಆಗ ಯೋಚನೆ ಮಾಡ್ತಾ ಕೊಡ್ತಾರೆ. ಅದೇ ಮುಂದುವರಿಯುತ್ತೆ ಅಲ್ಲಿಂದ ಮುಂದಿನ ಭಾಗ. ಋಷಿಮುನಿಗಳು ಎಷ್ಟು ಜ್ಞಾನಿಗಳು ಅಂದರೆ, ಸಂತತಿ ಆಗ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ. ಅಷ್ಟರ ಮಟ್ಟಿಗೆ ವೈದ್ಯ ಹೇಗೆ ರೋಗಗಳನ್ನು ಗುರುತಿಸ್ತಾನೆ ಹಾಗೆ ಅವರು ಪುಣ್ಯವನ್ನು ನೋಡ್ತಾರೆ. ಇವರಿಗೆ ಇದನ್ನು ನೋಡೋ ಶಕ್ತಿ ಇದ್ದರೆ ಪುಣ್ಯವನ್ನು ನೋಡೋ ಶಕ್ತಿ ಅವರಿಗಿದೆ. ಯಥೈವ ಬಟ್ಟಿನ ಮೇಲೆ ಸಂತತಿ ಆಗೋದಕ್ಕೂ ಮೋಕ್ಷಕ್ಕೂ ಸಂಬಂಧ ಇಲ್ಲ. ಆದರೆ ಯಾರು ಅಧಿಕಾರಿಕ ದೇವರು ಅಂತ ಇರ್ತಾರೆ, ಅವ್ರು ಯಾವ ಕೆಲಸಕ್ಕೋಸ್ಕರ ಅವತಾರ ಮಾಡಿರ್ತಾರೆ, ಆ ಕೆಲಸ ಮಾಡದೆ ಹೋದರೆ ಏನಾಗೋದಿಲ್ಲ ಅವರಿಗೆ, ಅದು ಸದ್ಗತಿ ಇಲ್ಲ ಅಲ್ಲ, ಉತ್ತಮ ಗತಿ ಅಂದರೆ ಆನಂದೋನ್ನಹಾದಿಗಳು ಇರೋದಿಲ್ಲ, ಆ ಬೆನಿಫಿಟ್ ಇರೋದಿಲ್ಲ. ಪ್ರಮೋಷನ್ ಎಲ್ಲ ಕಟ್ ಮಾಡ್ತಾರಲ್ಲ ಹಾಗೆ ಸದ್ಗತಿ ಇದ್ದೇ ಇದೆ, ಅದು ಕೂಡ ಸದ್ಗತಿ ಬಾಧಕ ಅಲ್ಲ. ಆದರೆ ಉತ್ತಮವಾದ ಆನಂದ ಇತ್ಯಾದಿ ಹೊಂದೋದಕ್ಕೆ ಅದು ಅಡ್ಡಿ ಆಗೋದ್ರಿಂದ ಅದನ್ನಿನ್ನೂ ಆಡಿಲ್ಲ ಅಂತ ಅರ್ಥ. ಯದಾ ಕನಿಷ್ಠ ರಾಕ್ಷಸ ಬಹೂಬುರಿಂದ್ರಜಿನ್ಮುಖಾ ವಿಚಿತ್ರವೀರ್ಯನಂದನ ಪ್ರಿಯೋದರೇಹಿ ಗರ್ಭಗಾಹ. ಅದೇ ಹೊತ್ತಿನಲ್ಲಿ ಗಾಂಧಾರಿ ಗರ್ಭಿಣಿ ದಿನ ಹೇಳಿದ್ದೆ ಇದ್ದಾರೆ. ವೇದವ್ಯಾಸರ ಸೇವೆ ಒಳಗೆ ವರ ಕೊಟ್ಟು ಕೇಳಿದರು, ನನ್ನ ಗಂಡನಂಥ ಮಕ್ಕಳಾಗಲಿ ಅಂತ ಕೇಳಿದ್ರು. ಅವ್ರು ತಥಾಸ್ತು ಅಂದರು, ನಡೀತು. ಈ ಹುಟ್ಟಿದವ್ರು ಯಾರೀಗ? ಕಲಿ, ಇಂದ್ರಜಿತ್ ಮೊದಲಾದವರೆಲ್ಲ ಗರ್ಭದಲ್ಲಿ ಸೇರಿದ್ದಾರೆ. ಇವ್ರಿಗೆ ಆ ಗರ್ಭದಲ್ಲಿರೋರು ಯಾರೀಗ? ದೇವರನ್ನು ತಪ್ಪು ತಿಳ್ಕೊಂಡ್ರೆ ಫಲ ಹೇಗೆ ಸಿಗುತ್ತೆ? ತಪ್ಪಾಗೇ ಸಿಗುತ್ತೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯಹಂ. ದೇವರನ್ನು ಬೈತಾರೆ, ದೇವರಿಗೆ ಕಣ್ಣಿಲ್ಲ ಕಾಲಿಲ್ಲ ಅಂತೇಳಿ. ಕೊನೆಗೇನಾಗುತ್ತೆ? ಇವ್ರಿಗೂ ಕಣ್ಣು ಕಾಲು ಹೋಗುತ್ತಂತೆ. ಹಾಗನ್ನಬಾರ್ದು. ದೇವರೆಂದೂ ಕೂಡ ಅನ್ಯಾಯ ಮಾಡೋದು ನಿರ್ದೋಷ ಅಂತ ಹೇಳಿದ ಮೇಲೆ ದೋಷಾರೋಪಣೆ ಮಾಡಬಾರ್ದಾಗ. ಮಾಡಿದ್ದಕ್ಕೇನ ಇವ್ರು ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ, ಒಂದು ನಾನು ಕೊಟ್ಟರೆ ಸರಿ ಹೋಯ್ತು, ಇನ್ನೊಂದು ಮತ್ತೆ ಎಲ್ಲಿ ಪ್ರತಿಬಿಂಬ ಬಿಂಬ ಕೊಡ್ಲಿಕ್ಕಾಗತ್ತಾ? ಪ್ರತಿಬಿಂಬ ಬಿಂಬ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಈ ಭ್ರಮೆಯಿಂದ ಏನ ಅವಳಿಗಿಂತ ಬುದ್ಧಿ ಯಾಕೆ ಬಂತು ಅಂತ ಮುಂದಿನ ಪ್ರಶ್ನೆ. ಇಂಥ ಬುದ್ಧಿ ಅವಳು ಪಾಪ, ಒಳ್ಳೆಯವಳು ಪಾಪ. ಮತಿ ಅಂತ ಅವಳು ಅವಳು ಒಬ್ಬ ಒಳ್ಳೆ ದೇವತಾ ಸ್ತ್ರೀ, ಮತಿ ಅಂತ ಹೆಸರು. ಧೃತರಾಷ್ಟ್ರನ ನಿಯತಪತ್ನಿ ಮೂಲದಲ್ಲೂ ಕೂಡ. ಅವಳಿಗೆ ಹೇಗಿಂತ ಬುದ್ಧಿ ಬಂತು ಅಂದರೆ, ಈ ಕೆಟ್ಟ ಮಕ್ಕಳು ಹುಟ್ಟೋ ಯೋಗ ಸೇರಿಕೊಂಡಿದೆ. ಅದಕ್ಕೆ ಒಂದು ಮಾತಿದೆ, ತಾದೃಶಾನ್ಯೇವ ಕರ್ಮಾಣಿ ಯಾದೃಶೀ ಭವಿತವ್ಯತಾ. ಮುಂದೆ ಏನಾಗಬೇಕು ಅಂತಿದೆಯೋ ಅದೇ ರೀತಿಯೇ ದೇವ್ರ ಕೆಲಸ ಮಾಡಿಸ್ತಾ ಹೋಗ್ತಾನೆ. ಗೊತ್ತಾಯ್ತಾ? ಅವ್ರ ಜೀವನ ಅದೇ ರೀತಿಯೇ, ಯಾವುದು ಏನಾಗಬೇಕು ಅದಕ್ಕಂಥ ಗತಿ ದೇವ್ರಿಗೆ ಗೊತ್ತದು. ಇಲ್ಲಿ ನಮಗೆ ಗೊತ್ತಾಗೋದು ಅಲ್ಲಿಂದ. ದೇವ್ರಿಗೆ ಗೊತ್ತಾಗೋದೇನು, ಇಂಥ ಗತಿ ಇವನಿಗಿದೆ, ಇಂಥ ಕರ್ಮ ಮಾಡಿಸ್ಬೇಕು. ಉಳಿದವರಿಗೆ ಅದು ಕಾಣಿಸೋದಿಲ್ಲ. ನಮಗೆಲ್ಲ ಇವನು ಕರ್ಮ ನೋಡಿ ಅಂತ ತಿಳ್ಕೊತ ಗತಿ ಹೋಗ್ತಾನೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಭಾರಿ ಬುದ್ಧಿವಂತೋಳು ರ್ಯಾಂಕ್ ತಗೊಂಡ್ರೆ ಮೇಸ್ಟ್ರಿಗೆ ಗೊತ್ತು, ಉಳಿದವರೆಲ್ಲ ಗೊತ್ತಾಗೋದು ಯಾವಾಗ? ರಿಸಲ್ಟ್ ಬಂದ ಮೇಲೆ ಅಷ್ಟೇ. ಉಳಿದವರಿಗೆಲ್ಲ ಅದು ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ಎರಡೇ ಆಜ್ಞೆಲ್ಲ ನೋಡ್ಬೇಕು ನಾವೀಗ. ಗೊತ್ತಿಲ್ಲ ಅನ್ನೋಯಿಂಗ್ಲಿ ಹೋಗ್ತಾರೆ. ಆಕ್ಸಿಡೆಂಟ್ ಆಗಿ ನಿದ್ದೆ ಹೊಡಿತಿದ್ರೆ ಯಾರು ಗೊತ್ತಿದ್ರೆ, ಆಕ್ಸಿಡೆಂಟ್ ಆಗಿ ಗೊತ್ತಿದ್ರೆ ಯಾರು ನಿದ್ದೆ ಹೊಡಿತವರಿಗೆ ಇರ್ತಾರೆ, ಗೊತ್ತಿಲ್ಲ ಅವರಿಗೆ. ಸದಾ ಕನಿಷ್ಠ ರಾಕ್ಷಸ ಬಹೂವರಿಂದ್ರಜಿನ್ಮುಖಾ. ಇದರಿಂದ ದೇವ್ರ ಪೂಜೆ ಮಾಡಬೇಕು ಅಂತ ಎಷ್ಟು ಮುಖ್ಯನೋ ಸರಿಯಾಗಿ ಮಾಡಬೇಕು ಅಂತ ಮುಖ್ಯ ಆಯ್ತು. ಈಗ ಪ್ರತಿಯೊಂದು ಕೆಲಸನೂ ಮಾಡಿದರೆ ಕೆಲಸ ಅಲ್ಲ, ಸರಿಯಾಗಿ ಮಾಡಿದ್ರೆ ಒಬ್ಬನು ತಿನ್ನಾಗಿಲ್ಲ. ಅಡುಗೆ ಮಾಡಕ್ಕೆ ಯಾರೂ ತಿನ್ನಾಗಿಲ್ಲ, ಏನು ಉಪಯೋಗ ಅದರಿಂದ? 100 ಐಟಮ್ ಮಾಡಿದ್ದಾರೆ, ಒಂದು ತಿನ್ನಾಗಿಲ್ಲ. ಒಂದೇ ಮಾಡಿದ್ದೇನೆ, ಒಂದೇ ಸಾಕು. ಎಷ್ಟು ವ್ಯತ್ಯಾಸ ಇದೆ. ಒಂದೇ ಕೆಲಸ ಹೇಗೆ ಮಾಡ್ಬೇಕು ನಾವೀಗ? ಅದೇ ಯೋಗ ಕರ್ಮಸು ಕೌಶಲಂ ಭಗವದ್ಗೀತೆ ಹೇಳಿದ್ದು. ಕರ್ಮಾಚರಣೆ ಮಾಡೋದು ಎಷ್ಟು ಮುಖ್ಯನೋ ಅದು ಹೇಗಿರ್ಬೇಕದು? ಐಡಿಯಲ್ ಆಗಿರ್ಬೇಕು, ಐಡಲ್ ಆಗಿರಬಾರ್ದು. ಐಡಿಯಲ್ ಆಗಿರ್ಬೇಕು ಅಂದ್ರೇನು? ಮುಖ್ಯ ಫಲಕ್ಕೆ ಕಾರಣ ಆಗಬೇಕು. ಮುಖ್ಯ ಫಲ ಯಾವುದು? ಜ್ಞಾನ. ಯಾವುದೇ ಕರ್ಮ ಮಾಡಿದರೂ ಯಾವುದಕ್ಕೆ ಪರ್ಯವಸಾನ ಆಗಬೇಕದು? ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತಿ. ಜ್ಞಾನದಲ್ಲಿ ವಿದ್ಯಾರ್ಥಿ ಏನೇನೋ ಮಾಡಿದ,
ಆಟ ಆಡ್ದ ಇದು ಮಾಡ್ದೆ ಏನೋ ಮಾಡ್ದ ಫಸ್ಟ್ ರ್ಯಾಂಕ್ ಬಂದ ಎಲ್ಲ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಅದಕ್ಕೆ ಮಾಡಿದ್ದೆಲ್ಲ ಪ್ಲಸ್ ಪಾಯಿಂಟ್ ಅದಕ್ಕೆ ಅದು ಮುಖ್ಯ ಗುರಿ ಬಂದ್ಬಿಟ್ಟಿದೆ ಅವ್ರಿಗೆ ಈಗ ಎಲ್ಲ ಮಾಡ್ದೆ ಫೇಲ್ ಆಗಿಬಿಟ್ಟು ಏನಂತಾರೆ ಎಲ್ಲ ವೇಸ್ಟ್ ಅಂತಾರೆ ಎಲ್ಲಿಂದ ಅವ್ರು ಬೇರೆ ಗುರಿ ಕಳಿಸಿ ಓದಿಸಿರ್ತಾರೆ ಎಲ್ಲ ವೇಸ್ಟ್ ಅದೇ ಜ್ಞಾನ ಬರದೆ ಹೋದ್ರೆ ಅಲ್ಲೇನಾಯ್ತು ಅವನಿಗೆ ಗುರಿ ಜ್ಞಾನಕ್ಕೆ ಕಳಿಸಿರೋದು ಜ್ಞಾನ ಸಂಪಾದನೆ ಮಾಡಿದೀನಿ ಯಾವುದೋ ಮನೆ ಸೈಟ್ ತೊಗೊಂಡೇನೆ ಅಂತ ಹೇಳಿದ ಲಾಟ್ರಿ ಹೊಡೀತು ಅಂತ ಹೇಳಿದ ಇದೆಲ್ಲ ಕೇಳೋದಿಲ್ಲ ನೀನು ಓದ್ನಲ್ಲಿ ಪಾಸ್ ಆಗಿದೆಯಾ ಅಷ್ಟೇ ಅದೊಂದಿಲ್ಲದೆ ಹೋದ್ರೆ ಏನೂ ಕೌಂಟ್ ಆಗೋದಿಲ್ಲ ಅದು ಒಂದಿದ್ರೆ ಉಳಿದೆಲ್ಲ ಅದಕ್ಕೆ ಸೇರ್ಕೊಳ್ಳಿ ಏನು ಮಾಡಿದ್ದೆಲ್ಲ ಸರಿನೇ ಅದಕ್ಕೆ ಜ್ಞಾನ ಬಂತು ಅಂದರೆ ಮಾಡಿದ ಕರ್ಮಗಳಲ್ಲಿ ಏನಾಗಿವೆ ಅಂತ ಅರ್ಥ ಎಲ್ಲರೂ ವೇಸ್ಟ್ ಆಗಿದೆ ಅಂತ ಅರ್ಥ ಈ ಆ್ಯಂಗಲಲ್ಲಿ ಯಾವಾಗಲೂ ಯೋಚನೆ ಮಾಡೋದು ಸೊ ಗಾಂಧಾರಿ ಮಾಡಿದ ತಪ್ಪು ಅಲ್ಲಿದೆ ಅದು ಮುಂದೆ ಯೋಗ್ಯರು ಮುಂದೆ ಹುಟ್ಟೋ ಯೋಗ ಇದ್ದಿದ್ದಕ್ಕೆ ಹಾಗಾಯಿತು ಅದಕ್ಕೆ ಪ್ರಾರಬ್ಧ ಕರ್ಮ ಫೈನಲ್ ತದಾಸ್ತ ಸೋನುಗೋ ಶೃಣೋತ್ ಮುನೀಂದ್ರ ಭಾಷಿತಂಚ ತತ್ ವಿಚಿತ್ರ ವಿಚಾರ್ಯ ಚ ಸ್ಪ್ರಿಯಾಭಿದಂ ಜಗಾದ ವಾಸುದೇವಧೀಹಿ ಏನ ತದಾ ಅಸ್ಯ ಸಹ ಅನುಜಃ ಅಶೃಣೋತ್ ಮುನೀಂದ್ರ ಭಾಷಿತಂಚ ತತ್ ವಿಚಾರ್ಯ ಚ ಪ್ರಿಯಾಂ ಇದಂ ಜಗಾದ ವಾಸುದೇವಧೀಹಿ ತದಾ ಅಸ್ಯ ಸಹ ಅನುಜಃ ಅಶೃಣೋತ್ ಮುನೀಂದ್ರ ಭಾಷಿತಂ ಚ ತತ್ ವಿಚಾರ್ಯ ಚ ಪ್ರಿಯಾಂ ಇದಂ ಜಗಾದ ವಾಸುದೇವಧೀಹಿ ಇದೇ ಹೊತ್ತಿಗೆನೆ ನಡೆದಿದ್ದದು ಪಾಂಡುರಾಜನಿಗೆ ಅವ್ರು ಹೇಳಿದ್ರಲ್ಲ ಇದೆಲ್ಲ ನಡೀತಾ ಇದೆ ಪ್ಯಾರಲಲ್ ಏನು ನಡೀತಾ ಇದೆ ಹೇಳ್ತಾ ಇದ್ದೆ ಇವತ್ತು ಸರಿಯಾಗಿ ಇವಳು ಗರ್ಭಿಣಿ ಆಗಿದ್ದಾಳೆ ಗಾಂಧಾರಿ ಈಗಾಗಲೇ ಅದು ಬಿರ್ಗಲೆ ಗೊತ್ತಿಲ್ಲ ಪಾಂಡುರಾಜನ ವಿಷಯ ಗೊತ್ತಿಲ್ಲ ಆದರೆ ತನಗೆ ಈ ಮಕ್ಕಳು ಆಗಲೇಬೇಕು ಅಂತ ಹೇಳಿ ಆಗೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿಂದ ಆತ ಯೋಚನೆ ಮಾಡ್ದ ಹಾಗಿದ್ರೆ ಕೆಲಸ ಮಾಡಬೇಕು ಅಂತ ಹೇಳಿ ಕುಂತಿಯನ್ನು ಕರೆದ ಇಬ್ಬರು ಹೆಂಡಂದ್ರಾದರೂ ಕೂಡ ಆತಗೆ ಗೊತ್ತು ಕುಂತಿ ತುಂಬ ಪ್ರೌಢಳಾದವಳು ಅವಳು ಬಹಳ ವಿಚಾರವಂತಳು ಏನೇ ಸಮಾಲೋಚನೆ ಮಾಡಿ ಯಾರ ಜೊತೆ ಮಾಡ್ತಾ ಇದ್ದ ಕುಂತಿ ಜೊತೆಗೆ ಮಾಡ್ತಾ ಇದ್ದ ಅದಕ್ಕೇನೆ ತದಾಸ್ಯ ಸಹ ಅನುಜಃ ಅಶ್ರುಣೋ ಇವನ ತಮ್ಮ ಕೇಳಿಕೊಂಡ ಇವನ ತಮ್ಮ ಅಂದ್ರೆ ಯಾರು ಪಾಂಡುರಾಜ ಧೃತರಾಷ್ಟ್ರನ ತಮ್ಮ ಪಾಂಡುರಾಜ ಆತ ಅಶ್ರುಣ ಕೇಳಿದ ಯಾವುದನ್ನ ಮುನೀಂದ್ರ ಭಾಷಿತಂತೆ ಮುನಿಗಳು ಮುನಿ ಶ್ರೇಷ್ಠರು ಹೇಳಿದ ಮಾತನ್ನ ಕೇಳಿದ ವಿಚಾರ್ಯ ಚ ಪ್ರಿಯಾವಿದಂ ಜಗಾದ ವಾಸುದೇವದಿ ಪ್ರಿಯಾಂ ಬಹಳ ಯೋಚನೆ ಮಾಡಿದ ಕುಂತಿಯನ್ನು ಕರೆದ ಹೇಳಿದ ವಾಸುದೇವಧೀಹಿ ಪ್ರವಣಂ ಕುರು ಮಾನಸ ಮೀಶಪದೆ ದೇವರಲ್ಲಿ ಮನಸ್ಸು ಹಾಕಿದ್ದಾರೆ ಆತಗೆ ಅಸೂಯೆ ಏನೂ ಇಲ್ಲ ತನ್ನ ಮಕ್ಕಳಾಗದ ರಾಜ್ಯ ಸಿಕ್ಕೋದಿಲ್ಲ ಯೋಚನೆ ತಲೆಯೊಳಗೆ ಹಾಕೊಂಡಿಲ್ಲ ಆತಗ ಮಕ್ಕಳು ಹುಟ್ಟುತ್ತಾರೆ ಹುಟ್ಟಬೇಕಾಗಿದೆ ನನಗೆ ಅದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳಿದ್ರಿಂದ ಇಷ್ಟಪಟ್ಟನೆ ಹೊರತು ಏನು ಇಷ್ಟಪಡಲಿಲ್ಲ ಅದು ಉತ್ತರಾಧಿಕಾರಿ ಇಲ್ದಾಗ ಒಂದು ವಂಶ ನಿಂತಾವೆಲ್ಲ ಯೋಚನೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿರಲಿಲ್ಲ ಅದಕ್ಕೆ ವಾಸುದೇವಧೀಹಿ ವಾಸುದೇವೇ ಧೀಹಿ ಯಶ ಸಹ ವಾಸುದೇವಧೀಹಿ ದೇವರಲ್ಲೇ ಮನಸ್ಸಿದೆ ಪ್ರವಣಂ ಕುರು ಮಾನಸ ಮೀಶಪದೆ ಎಲ್ಲದಕ್ಕೂ ಸರಿ ಹೋಯಿತು ಆಗ ವಿಚಾರ್ಯ ಚೆನ್ನಾಗಿ ವಿಚಾರ ಮಾಡಿ ತೀರ್ಮಾನಕ್ಕೆ ಬಂದ ತಯೇವ ಆಗೊಂದು ತುಂಬ ಪ್ರಚೋದನೆ ನಡೆಯುತ್ತೆ ಅಲ್ಲಿಗ ಅದು ಹೇಳ್ತಾ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯುವ ಪದ್ಧತಿ ಆಗಿನ ಕಾಲಕ್ಕಿತ್ತಲ್ಲ ಆಗ ಆಗಲಿ ಅಂತ ಕುಂತಿಯನ್ನು ಕೇಳ್ದ ಕುಂತಿ ಹೇಳಿದ್ರು ಬೇಡ ಅಂತ ಹೇಳಿ ಆ ಪದ್ಧತಿ ಬೇಡ ಮತ್ತು ಕತೆ ಹೇಳಿದ್ರು ಹಿಂದೊಬ್ಬ ರಾಜ ಇದ್ದ ಆತ ಮೃತನಾಗಿ ಬಿಟ್ಟ ಸಂತತಿ ಇರಲಿಲ್ಲ ಆ ಸಮಯಕ್ಕೆ ಎಲ್ಲ ಅನಿವಾರ್ಯ ಸಂತತಿ ಬೇಕಾಯಿತು ಆಗ ವಿಚಾರ ಮಾಡಿದಾಗ ಒಂದು ಆತ ಎಷ್ಟು ಪ್ರಸಿದ್ಧ ರಾಜರಾಗಿದ್ದಾದರೆ ಯೋಚನೆ ಮಾಡಬೇಡ ನನ್ನ ಶವ ಇದೆಯಲ್ಲ ಸಾಕು ಅದರಿಂದನೇ ಹುಟ್ಟಿ ಬರ್ತಾನೆ ಮತ್ತೆ ಅಂತ ಹೇಳಿದ್ರು ಅಷ್ಟು ಶಕ್ತಿ ಇತ್ತು ನೀನು ಹೇಗೆ ಮಾಡು ಅಂತ ಹೇಳಿ ಅದೆಲ್ಲ ಮಾಡ್ಬೋದು ನನಗೆ ಅವಾಗ ಇಷ್ಟ ಇಲ್ಲ ಯಾಕೆ ಇದು ಅದಕ್ಕಿಂತ ದೊಡ್ಡ ರಾಜ ಆಯಿತು ಪಾಂಡರಾಜ ನನಗೆ ಯಾಕೋ ಬರ್ತಾ ಇಲ್ಲ ಯೋಗ ಪದ್ಧತಿಯಿಂದೇನು ಪಡೆಯೋಣ ಅಂತ ಹೇಳಿದ ತಕ್ಷಣ ಆಗ ಕುಂತಿ ಹೇಳುತ್ತಾಳೆ ಹಾಗಿದ್ರೆ ಹಾಗಾಗೋದಾದರೆ ನನಗೊಂದು ಮಂತ್ರ ಇದೆ ಮಂತ್ರ ಯಾರಿಗೆ ಒಂದು ಗೊತ್ತಿಲ್ಲ ಈಗ ಗೊತ್ತಾಗ್ತಿರೋದು ನನಗೆ ಒಂದು ಮಂತ್ರ ಇದೆ ಯಾವ ದೇವತೆಗಳು ಸಂತತಿ ಕೊಡ್ತಾರೆ ಹಿಂದೆ ನನಗೆ ವರ ಕೊಟ್ಟರು ಅಂತ ಹೇಳಿದಾಗ ಭಾರಿ ಸಂತೋಷ ಪಡ್ತಾರೆ ಮತ್ತೆ ನಮಸ್ತಸ್ಮೈ ಚ ಮುನೆಯೇ ಅಂತ ಸ್ತೋತ್ರ ಮಾಡ್ತಾನೆ ಯಾವ ಮುನಿಗೂ ಪುಣ್ಯಾತ್ವ ಕೊಟ್ಟಿದ್ದ ನಮಸ್ಕಾರ ಮಾಡ್ತೀನಿ ಇಲ್ಲಿಂದ ಅಂತಾರೆ ಹೇಳಿಬಿಟ್ಟು ತಸ್ಮೈ ನಮಃ ಮಹರ್ಷಯೇ ಏನ ದತ್ತಃ ಮನುಸ್ತವ ಆ ಮಹರ್ಷಿ ನಮಸ್ಕಾರ ಅದು ಎಂಥ ಮಂತ್ರ ಕೊಟ್ಟಿದ್ದೆ ಎಲ್ಲ ಎಂಥ ಕಾಲಕ್ಕೆ ಉಪಯೋಗ ಬಂತು ಅಂತ ಹೇಳಿಬಿಟ್ಟು ಹಾಗಿದ್ರೆ ಕರಿ ಅಂತ ಹೇಳ್ತಾ ಯಾವ ದೇವತೆನ ಕರೀಲಿ ಅಂತ ಕೇಳ್ತಾಳೆ ಪ್ರತಿಯೊಂದು ಗಂಡರಪ್ಪಳಿಯಿಂದ ತೊಗೊಂಡು ಮಾಡಿದ್ರಿಂದ ವೆಲಿಡಿಟಿ ಬಂತು ಅದಕ್ಕೆ ಮತ್ತು ಅಪ್ರೂವಲ್ ಇಲ್ಲದ ಹೋದ್ ಮಾಡಿ ಏನಾಗುತ್ತದ ಅದು ಅಪ್ರೂವಲ್ ಯಾರು ಕೊಡಬೇಕು ಈಗ ಮುಖ್ಯಸ್ಥ ಕೊಡಬೇಕು ಮನೆ ಮುಖ್ಯಸ್ಥ ಯಾರು ಯಜಮಾನ ಆತ ಹೋಗ್ಬೇಕು ಇವತ್ತು ಕಾನ್ಸೆಪ್ಟ್ ಎಲ್ಲರೂ ಯಜಮಾನ್ರಿ ಈಗ ಹಾಗಾಗಿಬಿಟ್ರೆ ಕೆಟ್ಟೋಗ್ಬೇಕು ನಾವೇನು ನಾವೇನು ಕೇಳಕ್ಕೆ ಬರೋದಿಲ್ಲ ಕಡಿಮೆನೋ ಇವತ್ತು ಮನೆಯಲ್ಲಿ ಹೇಳಿದ್ರೆ ಯಾರು ಹೇಗೆ ಬೇಕಾದ್ರೆ ನಡ್ಕೋಬೋದು ಆಫೀಸ್ನಲ್ಲಿ ನಡ್ಕೊಳಕ್ಕಾಗಲ್ಲ ಎಷ್ಟು ಕೆಲಸಕ್ಕೆ ಬಾರ್ದವನಿದ್ದರೂ ಚೀಫೇ ಅವನು ಮತ್ತು ಅವ್ನ ಗಮನಕ್ಕೆ ತರಲೇಬೇಕು ಎಲ್ಲರೂ ರೈಟ್ ಇದೆ ಅವನಿಗೆ ನೋಡಿ ಡಿಸ್ಪ್ಯೂಸ್ ಏನು ಬೇಕಾದ್ರೆ ಮಾಡ್ಬೋದು ಅವ್ಯವಸ್ಥೆ ಇರೋದು ಮನೆಗಳಲ್ಲಿ ಆದ್ದರಿಂದ ಸಮಾಜ ಕೆಟ್ಟೋಗ್ಬೇಕು ಮನೆ ಜಾಸ್ತಿ ಆಫೀಸ್ ಜಾಸ್ತಿ ಇರೋದು
ಮನುಷ್ಯ ಮನೇಲಿ ಜಾಸ್ತಿ ಇರ್ತಾನೆ, ಆಫೀಸಲ್ಲಿ ಜಾಸ್ತಿ ಇರ್ತಾರ. ಸೊ ಮನೆ ಕೆಟ್ಟರೆ ಕೆಟ್ಟೋಗ್ತಾನೆ ಅಂತ. ಮನೆಯಲ್ಲಿ ಒಳ್ಳೆ ವ್ಯವಸ್ಥೆ ಇರುತ್ತೆ, ಅಲ್ಲಿ ಕೆಟ್ಟ ಅಂದ್ರೆ ಹಾಳಾಗೋದು. ಇವತ್ತು ಕೆಟ್ಟ ಪೂರ್ತಿಗೆ ಬರೀ ಕೆಟ್ಟಿಲ್ಲ, ಪೂರ್ತಿಗೆ ಯಾರೋ ಬಂದು ಏನೋ ಮಾಡಿದ ಹೋಟೆಲ್ಗಿಂತ ಹೋಪ್ಲೆಸ್ ಆ ವ್ಯವಸ್ಥೆ ಮಾಡಿರ್ತಾರೆ, ತಪ್ಪದು. ಏವ ಮದ್ಗುಣಾಧಿಕ ತತಃ ಸುತಂ ಸಮಾಪ್ನುಹಿ. ಮೊದಲನೇ ಕಂಡೀಷನ್. ಈ ವರದಲ್ಲಿ ಏನು ವಿಶೇಷ ಅಂತ ಕೇಳಿ ಸರಿಯಾಗಿ ಇದೆಲ್ಲ ಶಾಸ್ತ್ರಾರ್ಥ, ಕಥೆಗಳಲ್ಲಿ ಏನೂ ಗೊತ್ತಾಗಲ್ಲ ಸುಮ್ಮನೆ ಓದ್ಬಿಟ್ರೆ. ಈ ರೀತಿ ಪಡ್ಕೋಬೇಕಾದ್ರೆ ನಿಯಮ ಇದೆ. ಮಂತ್ರದಿಂದ ಕರಿಬೇಕಾದ್ರೆ ತನ್ನ ಗಂಡನಿಗಿಂತ ತಾರತಮ್ಯದಲ್ಲಿ ಮೇಲಿರೋನಾಗಬೇಕು, ಕಡಿಮೆ ಸಮಾನನೂ ಆಗಬಾರ್ದು, ಕಡಿಮೆ ಅಂತೂ ಸಾಧ್ಯನೇ ಇಲ್ಲ, ಮೇಲಿರೋನಾಗಬೇಕು. ನೋಡಿ, ಯಯೇವ ಮದ್ಗುಣಾಧಿಕ ತತಃ ಸುತಂ ಸಮಾಪ್ನುಹಿ. ನನ್ನಿಂದ ಗುಣದಲ್ಲಿ ಅಂದರೆ ತಾರತಮ್ಯ ಗುಣದಲ್ಲಿ ಯಾರು ಜಾಸ್ತಿ ಇದ್ದಾರೋ ಆ ದೇವತೆಯನ್ನು ಕರೆದು ಸಂತಾನ ಪಡಿ ಅಂತೇಳಿ. ಗೊತ್ತಾಯ್ತಾ? ಈತ ಯಾರೀತ? ಯಾರು ಮರುತ್ತುಗಳು ಸೇರ್ತಾರೆ ಅಂದ್ರೆ ದೇವಗಣದವನು ಈತ. ಹೇಳಿದ್ರಲ್ಲ, ದೇವಋಷಿ ಪಿತೃಪಕ ಮನಾಹಾಯ್ಕೆ ಮುಕ್ತಾಸ್ತು ಪಂಚಥ ಅಂತ ಹೇಳಿಬಿಟ್ಟು ಆ ಗುಂಪಿನಲ್ಲಿ ಇರ್ತಾರೆ. ಆದ್ರಿಂದಾಗೇನೆ ಕಡಿಮೆ ಬೇರೆಯವ್ರನ್ನ ಕರಿ ಆಗಿಲ್ಲ. ಯಾರನ್ನ ಕರಿಬೇಕೀಗ? ದೇವತೆಗಳನ್ನ ದೇವತೆಗಳು ಯಾರನ್ನ ಕರಿಬೇಕೀಗ? ಇವರೆಲ್ಲ ಶೇಷ ಶತಸ್ಥರ ಗುಂಪಿನಲ್ಲಿ ಬರೋರು ಇವರೆಲ್ಲ, ಅದಕ್ಕಿಂತ ಮೇಲವರಾಗಬೇಕು. ಆಗ ಯೋಚನೆ ಮಾಡಿ ಅದು ಒಂದಾಯ್ತು ಅಷ್ಟೇ. ಮತ್ತೆ ಅದರಲ್ಲಿ ಯಾರು ಕರಿಬೇಕು? ಮತ್ತೆ ಮುಂದಿನ ಪ್ರಶ್ನೆ, ಅದರಲ್ಲಿ ಯಾರನ್ನ ಕರಿಬೇಕು ಅಂದರೆ ನೋಡಿ, ಮೊದಲನೇದಾಗಿ ಗುಣಾಧಿಕರಾಗಬೇಕು. ಯಾತಕ್ಕೆ ಸಂತಾನ ಬೇಕು ಅಂದರೆ ಸುತಂ ವಿನಾ ನನೋಗತಿಂ ಶುಭಾಂ ವದಂತಿ ಸಾಧವಃ. ಸುತಂ ವಿನಾ ನಾನೋಗತಿಂ ಶುಭಾಂ ವದಂತಿ ಸಾಧವ. ನಹ ಅದು ಬಿಡಿಸ್ಬೇಕಲ್ಲ, ನಹ ಗತಿಂ ಶುಭ. ಇಲ್ಲ ನಾನ ಎರಡನ್ನ ಆಗ್ತಿತ್ತು, ಬೇಕಿಲ್ಲ ಒಂದು. ನಹ ನೋ ಅಂತ ಸಂಸ್ಕೃತದಲ್ಲಿ ಇದೆ, ನಕಾರ ಹೇಳಬೇಕಾದ್ರೆ. ನೋ ಅಂದ್ರೆ ಇಲ್ಲ ಅಂತಾನೆ ಅರ್ಥ, ಇಲ್ಲಿ ಹಾಗಲ್ಲ, ನಹ ಇದು ನೋ ಅಲ್ಲ. ಬಿಡಿಸ್ಕೊಂಡು ಹೇಳ್ತಾರೆ, ನನಗೆ ಶುಭಗತಿ ಆಗಬೇಕಾದ್ರೆ. ಶುಭಗತಿ ಅಂದರೆ ನಾನು ಎಲ್ಲ ಆಗಬೇಕೀಗ. ಅದಾಗಬೇಕಾದ್ರೆ ಸಂತತಿ ಆಗಬೇಕು. ನನಗಿಂತ ದೊಡ್ಡವನ್ನ ಕರಿಬೇಕೀಗ. ತದಸ್ಯ ಕೃಚ್ಛತೋ ವಶಃ ವೃಥಾ ಅಗ್ರಹಿ ಜಗಾದಚ. ಕುಂತಿದೇವಿಗೆ ಇಷ್ಟಾದರೂ ಮನಸ್ಸಿಲ್ಲ. ಯಾಕೆ? ಆ ರೀತಿ ಮಕ್ಕಳನ್ನು ಪಡೆಯೋದು ಎಷ್ಟಾದರೂ ಮೊದಲನೇದಕ್ಕಿಂತ ಏನು ಸ್ವಂತ ಮಗನಿಗಿಂತ ಏನಾಗಿ ಸ್ವಲ್ಪ ನೆಕ್ಸ್ಟ್ ಇದು. ಯೋಗದಿಂದ ಹುಟ್ಟಿದಾಗ ಈ ರೀತಿ ಕರೆದಾಗ ಒಂದು ಕಡಿಮೆ ಆಗುತ್ತೆ ಅಂತ ಮನಸ್ಸಲ್ಲಿ ಕೂತಿದೆ ಯಾಕೆ ತಲೆಯಲ್ಲಿ. ಆದರೆ ನಿಜವಾಗ್ಲೂ ಕರಿತಾರೆ ದೊಡ್ಡ ದೇವತೆ ಆದರೆ ದೋಷ ಆಗಲಿಲ್ಲ, ಗೊತ್ತಾಯ್ತು. ಆದರೂ ಗಂಡನಿಂದ ಆದರೆ ಶ್ರೇಷ್ಠ ಅನ್ನೋ ಭಾವನೆಯಿಂದಾನೆ ಒಂದು ಮಾತು ಹೇಳ್ತಾಳೆ. ಇದರಿಂದ ಯಾತಕ್ಕೆ ಮಾತು ಉಪಯೋಗಿಸ್ತಾರೆ ಆಚಾರ್ಯರು ಅಂದರೆ, ಆ ರೀತಿ ಮಕ್ಕಳು ಪಡಿಬೇಕಾದ್ರೆ ಹೆಂಡತಿ ಯಾವಾಗಲೂ ಏನು ಅಪೇಕ್ಷೆ ಇರಬೇಕು? ಗಂಡನಿಂದನೇ ಆಗಬೇಕು, ಆ ವಂಶಕ್ಕೆ ಮಗು ಸೇರಬೇಕು. ಇಲ್ಲವ್ರು ಯಾರಿಗೆ ಸೇರುತ್ತದು? ಬೇರೆ ಸೇರುತ್ತೆ. ಆ ದೃಷ್ಟಿಯಿಂದ ಆಕೆ ಹೇಳಿ, ಮಮಾಸ್ತಿ ದೇವ ವಸ್ಪೃಥ ಅಗ್ರಹೀತ್ ಜಗಾದಚ. ಆಯಿತು, ಒಪ್ಕೋತೇನೆ ಹೇಳಿದಂತ ಹೇಳಿಲ್ಲ ಮುಂದೆ. ಮಮಾಸ್ತಿ ದೇವವಶ್ಯತಃ ಮನೂತ್ತಮ ಸುತಾಪ್ತಿತಃ. ಮಮ ಅಸ್ತಿ ದೇವವಶ್ಯತಃ ಮನೂತ್ತಮ ಸುತಾಪ್ತಿತಃ. ಮಮ ನನಗೆ, ಅಸ್ತಿ ಮನುಹು. ಮನು ಅಂದರೆ ಮಂತ್ರ ಅಂತ. ಮನು ಅಂದರೆ ಮಂತ್ರ. ನನಗೊಂದು ಮಂತ್ರ ಗೊತ್ತಿದೆ. ಮನು ಅದೆಂಥದ್ದು? ಮನೂತ್ತಮ. ಮನೂತ್ತಮ ಅಂದ್ರೇನು? ಮನುಗಳಲ್ಲಿ ಉತ್ತಮ ಅಂದರೆ ಮನುಗಳು ಸಾಯುವ ಆ ಮನುಗಳಲ್ಲ, ಮಂತ್ರದಲ್ಲಿ ಉತ್ತಮ ಮಂತ್ರ ನನಗೆ ಗೊತ್ತಿದೆ. ಎಂಥ ಮಂತ್ರ ಅದು? ದೇವವಶ್ಯದ. ದೇವತೆಗಳನ್ನ ವಶ ಮಾಡಿಕೊಡ್ತಾ, ವಶ ಅಂದರೆ ಭಕ್ತಿಯಿಂದ ಮಾಡಿಕೊಡ್ತಕ್ಕಂಥ ಒಂದು ಇದಿದೆ. ಅವ್ರು ನಂಗೆ ಗೊತ್ತು, ಆಫೀಸರು ನನ್ನ ಮಾತು ಕೇಳ್ತಾರೆ ಅಂತಾರೆ, ಆ ಟೈಪ್ ಅದು. ವಶ ಅಂದರೆ ಕೊಂಡ್ಕೊಂಡು ಹಾಗೆಲ್ಲ ಮಾಡಿದ್ದೀನಿ ಅಂತ ಅರ್ಥ ಅಲ್ಲ, ತುಂಬ ವಿಶ್ವಾಸ ಇದೆ ಅಂತ ಅರ್ಥ. ಎಂಥ ಮಂತ್ರ ಅದು? ಸುತಾಪ್ತಿದಹ, ಸಂತಾನ ಕೊಡ್ತಕ್ಕಂಥ ಶಕ್ತಿ ಇರೋ ಮಂತ್ರ ಅದು. ನಾನು ಮುನಿ ಹೇಳಿದ್ದಾರೆ ಅಂತೇಳಿ ಹೇಳಿದ್ದನ್ನು ಮತ್ತೆ ಸರಿಯಾಗಿ ಹೇಳಿದ್ದು ಒಪ್ಕೊಂಡ. ನತೇ ಸುರಾನೃತೆ ಸಮಃ ಸುರೇಶು ಕೇಚಿ. ಎಷ್ಟೋ ಸರ್ತಿ ಇದೆಲ್ಲ ಮುಂದೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ, ಗುಂತಿಗೆ ಗೊತ್ತಿಲ್ಲ. ದುರ್ವಾಸ ಸೇವೆ ಮಾಡಲು ಬಂತು, ಈಗ ಉಪಯೋಗಕ್ಕೆ ಬಂತು. ಅದ್ರ ಅರ್ಥ ಏನಾಯ್ತು? ಈಗ ದೈವಿಕವಾಗಿ ಪ್ರಸಂಗ ನಡೀತು. ನಾವು ಯಾವುದೇ ಒಂದು ವಿಷಯನ ಏನು ಮಾಡಬೇಕು? ನಮಗೆ ಬೇಕಿಲ್ಲ ಅಂತ ತಿಳ್ಕೊಬಿಡಿ. ಆ ಕಾಲಕ್ಕೆ ಬೇಕಿಲ್ಲ, ಮುಂದೊಂದು ಕಾಲಕ್ಕೆ ಬೇಕಾಗಬಹುದು. ಅವಕಾಶ ಸಿಕ್ಕಾಗ ಏನು ಮಾಡ್ಕೊಡ್ದು ಅದನ್ನ? ನಮ್ಮ ಜನ ಏನು ಮಾಡ್ತಾರೆ ನಮಗೆ ಗೊತ್ತೆ, ಸುಮ್ಮನೆ ಹೋಗ್ತಾ ಇರ್ತಾರೆ, ಕಲ್ತ್ಕೊಂಡ್ಬಿಡು. ಮುಂದೆ ಯಾವುದೋ ತಕ್ಷಣ ಜ್ಞಾಪಕ ಓ ಅವತ್ತು ಹೀಗಾಗಿತ್ತು ಅಂತ ಎಷ್ಟು ಹೆಲ್ಪ್ ಆಗಿಬಿಡುತ್ತೆ. ಯಾವುದೋ ನೋಡ್ತಾರೆ, ಚಿಕಿತ್ಸೆ ಮಾಡ್ತಿರ್ತಾರೆ, ಸುಮ್ಮನೆ ಕೂತಿರ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡ್ದೆ ನೋಡ್ಕೊಂಡು ಮುಂದೆ ಯಾವ ಪ್ರಸಂಗ ಬಂತ ನನಗೆ ಮಾಡ್ಲಿಕ್ಕೆ ಬಂತೀಗ. ಅರ್ಥ ಆಯ್ತಾ? ಯಾಕೆ ಪ್ರಾಕ್ಟಿಕಲ್ ಯುಟಿಲಿಟಿ ಇರೋದು ಅದರೊಳಗೆ. ಪ್ರಾಕ್ಟಿಕಲ್ಸ್ ಯಾಕೆ ಮಾಡ್ತಾರೆ? ನೋಡಿ ಕಲೀಲಿ ಅಂತೇಳಿ. ನಾವು ನಮಗಾಗಿಲ್ಲ ಅದರಿಂದ ಬೇಡ, ಆಗ ಹೊತ್ತಲ್ಲಿ ಗೊತ್ತಿಲ್ಲ, ಹಾಗಾಗಬಾರ್ದು. ಅದಕ್ಕೆ ಜ್ಞಾನ ಬರಲಿಕ್ಕೆ ಏನು ಆನೋ ಭದ್ರಾಣಿ ಕ್ರತವೋ ಎಂತೂ ವಿಶ್ವತಃ ವೇದ ಮಂತ್ರ ಅದು. ನಮಗೆ ಜ್ಞಾನ ಬರ್ತಕ್ಕಂಥ ಎಲ್ಲ ಕಡೆಯಿಂದನೂ ಜ್ಞಾನ ಬರಲಿ, ಎಷ್ಟು ಬಂದರೂ ಅಷ್ಟು ಒಳ್ಳೆಯದು. ಇದು ಯಾವಾಗಲೂ ಕೂಡ ಜ್ಞಾನ ಸಂಪಾದನೆ ಏನು ಮಾಡಬಾರ್ದು ನಾವೀಗ? ಯಾವ ಕಾರಣನೂ ಕೊಟ್ಟು ಅವಾಯ್ಡ್ ಮಾಡಬಾರ್ದು. ಬರೋದ್ರೆ ಬರಲಿ, ಒಂದಿಷ್ಟು ಚೂರು ತಿಳಿದ್ರೆ ತಿಳಿದೆ, ಒಂದು ಸ್ವಲ್ಪ ಅಷ್ಟೇ ಒಂದು ಉಪಯೋಗ ಆಯ್ತಲ್ಲ, ಆ ಭಾವನೆ ಇರಬೇಕು. ಹಣಕ್ಕೆ ಸ್ವಲ್ಪ ಲಾಭ ಬಂದರೂ ಪರವಾಗಿ ಯೋಚನೆ ಮಾಡ್ತಾರೆ, ಅಸಲು ಬಂದರೂ ಸಾಕೋತಾರೆ ಎಷ್ಟೊತ್ತು. ಇಲ್ಲಿ ಮಾತ್ರ ಹೋಯ್ತು ಕೃಷ್ಣಾರ್ಪಣ ಅಂದ್ಬಿಡ್ತು, ತಪ್ಪು. ಸರಿಯಾಗಿ ಮಾಡಬೇಕು. ಆ ಅರ್ಥದಲ್ಲಿ ಅವತ್ತು ಮಾಡಿದ್ದು ಎಷ್ಟು ಉಪಯೋಗಕ್ಕೆ ಬಂತು, ಸೇವೆ ಮಾಡಿದ್ದು. ಉದ್ದೇಶ ಆತಗೆ ಏನೂ ಇಲ್ಲ ಆಕೆಗೆ, ಇವತ್ತು ಒಳ್ಳೆ ಸಕಾಲಕ್ಕೆ ಉಪಯೋಗಕ್ಕೆ ಬಂತು.
ತದಸ್ಯ ಕೃಚ್ಛತೋ ವಚಃ ಯಥಾಗ್ರಹೀ ಜಗಾದ ಚ ಮಮಾಸ್ತಿ ದೇವವಶ್ಯತಃ ಮನೋತ್ತಮಃ ಸುತಾಪ್ತಿತಃ. ಪ್ರತಿಯೊಂದು ಪದಕ್ಕೂ ಎಷ್ಟು ಅರ್ಥ ತುಂಬಿಸಿದ್ದಾರೆ ಆಚಾರ್ಯ. ನತೇ ಸುರಾನೃತೆ ಅಧ್ಯಾಯಗಟ್ಟಲೆ ಬರೋ ವಿಚಾರನ ಪ್ಯಾಕ್ ಮಾಡಿಬಿಡ್ತಾರೆ. ನತೇ ಸುರಾನೃತೆ ಸಮಃ ಸುರೇಶು ಕೇಚಿದೇವ ಚ ಅತಸ್ತವಾಧಿಕಂ ಸುರಂ ಕಮಾಹ್ವಯೇ ತ್ವದಾಜ್ಞೆಯ. ನತೇ ಸುರಾನೃತೆ ಸಮಃ. ನಿನ್ನ ಬಿಟ್ಟು ದೇವತೆಗಳಲ್ಲಿ ಬೇರೆ ನೀವು ಕಂಪೇರ್ ಮಾಡಿ ದೇವಗಣ ಆದ್ದರಿಂದಾಗಿನೇ ದೇವತೆಗಳನ್ನ ಬಿಟ್ಟರೆ ಬೇರೆಯವನ ಸಮಾನ ಅಲ್ಲ. ದೇವತೆಗಳಲ್ಲೂ ತುಂಬ ಜನ ಸಮರಿಲ್ಲ ನಿನಗೆ. ನಿನಗಿಂತ ಹೆಚ್ಚಿನ ಜನ ತುಂಬ ಕಡಿಮೆ. ನೋಡೋದಕ್ಕೆ ಕಕ್ಷೆಯನ್ನು ಬಹಳ ಜಾಸ್ತಿ ಇದೆ, ಕೆಳಗಿದೆ. ಮೇಲಿನ ಕಕ್ಷೆ ಎಷ್ಟೆಷ್ಟು ಜನ ಇದ್ದಾರೆ ಒಂದೊಂದರಲ್ಲಿ? ಎಷ್ಟಿದ್ದಾರೆ? 1, 2, 3 ಹಾಕಿರೋದು ಅಷ್ಟೇ ಇದೆ. ಆ ಲೆಕ್ಕದಲ್ಲಿ ತಗೊಂಡ್ರೆ ಈತಿನ ಉತ್ತಮ ದೇವರ ಸಂಖ್ಯೆ ಭಾರಿ ಕಡಿಮೆನೆ. ಕಕ್ಷೆ ವೈಜ್ ಭಾಳ ಕಡಿಮೆ ಬಂದ್ಬಿಡ್ತಾರೆ. ಆದರೆ ಹಿಂದಿನ ಕ್ವಾಂಟಿಟಿ ಭಾಳ ಕಡಿಮೆ ಇದೆ. ಮೇಲಿನ ಕ್ವಾಲಿಟಿ ಎಲ್ಲ ಕಡಿಮೆ ಇರೋದ್ರಿಂದ ಇತರಿಗಿಂತ ಹೆಚ್ಚಿರೋದು ಜಾಸ್ತಿ ಜನ ಇಲ್ಲ. ಅರ್ಥ ಆಯ್ತಾ? ಈತರ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ? 100 ಜನ ಇದ್ದಾರೆ. ಸ್ಟೇಟ್ಸ್ 100 ಜನ ಇದ್ದಾರೆ. ಅದ್ರಿಂದ ಮೇಲಿನವ್ರು ಮಾತ್ರ ಹೆಚ್ಚು ಜನ ಇಲ್ಲ. ಗೊತ್ತಾಯ್ತು? ಮೇಲಿನವ್ರು ಹೆಚ್ಚು ಜನ ಇಲ್ಲ. ಅದ್ರಲ್ಲಿ ಯಾರನ್ನ ಕರೀಲಿ ಅಂತ ಕೇಳ್ತಾರೆ. ಅದೇ ಹೇಳ್ತಿರೋದೇನು, ಶೇಷ ಶತಸ್ಥರ ಗುಂಪಾದ್ರಿಂದ ಕಕ್ಷೆ ವೈಜ್ ಭಾಳ ಕಡಿಮೆ ಇದ್ದಾನೆ. ಅಂದ್ರೆ ಮೇಲಿಂದ ಭಾಳ ಕಡಿಮೆ. ಈಗ 19th ರ್ಯಾಂಕ್ ಅಂತ ಇಟ್ಕೊಳ್ಳಿ ನಿಮ್ಮ ಪ್ರಕಾರ. ಆದ್ರೆ ಮೇಲಿರೋರೆಲ್ಲ ಭಾಳ ಕಡಿಮೆ ಇದ್ದಾರೆ, ಹೆಚ್ಚು ಜನ ಇಲ್ಲ. ಕಕ್ಷೆ ಜಾಸ್ತಿ ಇದ್ರು ಕೂಡ ರುಜುಗಳು ಎಷ್ಟು ಜನ ಇದ್ದಾರೆ ಈ ಪ್ರೆಸೆಂಟ್? ಈಗ ಇಬ್ಬರೇ ಬ್ರಹ್ಮವಾಯುಗಳು ಅಷ್ಟೇ. ಅಲ್ಲೇ ಸರಸ್ವತಿ ಇಬ್ಬರೇ, ಗರುಡಶೇಷರು 3 ಜನ, ಆಮೇಲೆ ಷಣ್ಬೈಶ್ವರ 6 ಜನ, ಆಮೇಲೆ ಸರಸ್ವತಿ ಇಬ್ಬರು, ಸುಪರ್ಣಿ ವಾರುಣಿ ಪರ್ವತರ್ತೇನೆ 3 ಜನ, ಇಂದ್ರಕಾಮರು ಒಂದು ಯಾಕೆ ಕಡಿಮೆ ಆಗ್ತಾ ಬರುತ್ತೆ ಈಗ. ಆದ್ರಿಂದ ಹೆಚ್ಚು ಜನ ಇಲ್ಲ. ಆದ್ರೆ ಗಂಡಸರು ಮತ್ತೆ ಇದರಲ್ಲಿ ಕೆಲವರು ಹೋಗ್ಬಿಡ್ತಾರೆ. ಸುಪರ್ಣವರ ಬರೋದಿಲ್ಲ ಈಗ. ಉಳಿಯೋದು ಯಾರು ಉಳಿತಾರೆ? ಗಂಡಸರು ಮಾತ್ರ. ಹೆಚ್ಚು ಜನ ಇಲ್ಲ. ಈಗ ಯಾರನ್ನು ಕರೀಲಿ ಅಂತ ಕೇಳ್ತಾರೆ. ಈ ತಾರತಮ್ಯ ಗೊತ್ತಿದ್ರೆ ಎಷ್ಟು ಜನ ಹೇಳಿ ತುಂಬ ಜನ ಇದ್ದಾರಲ್ಲ, ಯಾಕೆ ಕರಿಬಾರ್ದು ಅನ್ಸತ್ ನೋಡಿದರೆ. ಆದ್ರೆ ಹೆಚ್ಚು ಜನ ಇಲ್ಲ. ಕೇಚಿದೇವಚ ಕೆಲವರಿದ್ದಾರೆ. ಅತಸ್ತವಾಧಿಕಂ ಸುರಂ ಕಮಾಹ್ವಯೇ ತದಾಜ್ಞೇಯ. ಅತಃ ಆದ್ದರಿಂದ ತವ ಅಧಿಕಂ ಸುರಂ ಕಂ ಆಹ್ವಯೇ. ನಿನಗಿಂತ ಶ್ರೇಷ್ಠನಾದಂಥ ಕಂ ಸುರಂ ಯಾವ ಸುರನ್ ದೇವತೆಯನ್ನ ನಾನೀಗ ಕರೀಲಿ? ತ್ವದಾಜ್ಞೇಯ. ನೀನು ಅಪ್ಪಣೆ ಮಾಡಿದರೆ ಕರೀತೀನಿ. ಇಲ್ಲೂ ಫುಲ್ ಅಪ್ರೂವಲ್ ಸಿಗಬೇಕು. ತ್ವದಾಜ್ಞೇಯ. ಈಗ ಆತ ಹೇಳ ಇಲ್ಲೊಂದು ಕೆಲವೆಲ್ಲ ವಿಷಯ ಹೇಳ್ತಾರೆ ನೋಡಿ. ವರಂ ಸಮಾಶ್ರಿತಾ ಪತಿಂ ವ್ರಜೇತಯಾ ತಥೋಧಮಂ ನಕಾಚಿದಸ್ತಿ ನಿಷ್ಕೃತಿ ನ ಭರ್ತೃಲೋಕ ಮೃಚ್ಛತಿ. ಇದೆಲ್ಲ ಪಾತಿವ್ರತ್ಯದ ಮಹತ್ವ ಹೇಳ್ತಾರೆ. ವರಂ ಸಮಾಶ್ರಿತಾ ಪತಿಂ ವ್ರಜೇತಯಾ ತಥೋ ಅಧಮಂ ನಾ ಕಾಚಿದಸ್ತಿ ನಿಷ್ಕೃತಿ ನಾ ಭರ್ತೃಲೋಕಂ ರುಚ್ಯತಿ. ಸರಿಯಾಗಿ ತಿಳ್ಕೋಬೇಕು. ಸ್ತ್ರೀ ಧರ್ಮ ಇದು. ವರಂ ಪತಿಂ ಸಮಾಶ್ರಿತ. ಶ್ರೇಷ್ಠ ಪತಿ ತನಗಿರಬೇಕಾದ್ರೆ ಯಾ ತಥೋ ಅಧಮಂ, ಅವನಿಗಿಂತ ಕಡಿಮೆಯಾದ ವ್ಯಕ್ತಿಯನ್ನ ಯಾವನು ಇಷ್ಟಪಡ್ತಾಳೋ ನಕಾಚಿದಸ್ತಿ ನಿಷ್ಕೃತಿ, ಅವಳಿಗೇನಿಲ್ಲ? ಪ್ರಾಯಶ್ಚಿತ್ತನೇ ಇಲ್ಲ. ಅರ್ಥ ಆಯ್ತಾ? ಪ್ರಾಯಶ್ಚಿತ್ತನೇ ಇಲ್ಲ. ಮೊದಲೇ ಕಂಡೀಷನ್. ನಾ ಭರ್ತೃಲೋಕ ಮೃಚ್ಛತಿ. ಇದರಿಂದ ಏನು ದುಷ್ಪರಿಣಾಮ ಅಂದರೆ ಇವಳು ಸತ್ತ ಮೇಲೆ ತನ್ನ ಪತಿ ಲೋಕಕ್ಕೆ ಹೋಗೋದಿಲ್ಲ. ಇದು ಯಾರಿಗೆ ಹೇಳ್ತಿರೋದು? ದೇವತೆಗಳು ಕೂಡ ಹೇಳ್ತಿರೋ ಮಾತಿದು. ಉಳಿದೋರಿಗೆಲ್ಲ ಅಲ್ಲ. ಯಾರಿಗಿದೆ? ಉಳಿದೋರಿಗೆ ಬಿಡಿ, ನರಕಾದಿಗಳಾಗುತ್ತೆ. ನರಕ ಆಗೋದಿಲ್ಲ ಇವರಿಗೆ. ಏನಾಗೋದಿಲ್ಲ? ತನ್ನ ಗಂಡನ ಲೋಕ ಸಿಗೋದಿಲ್ಲ. ಎಷ್ಟು ದಿವಸ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ. ಸುಗ್ರೀವ ತಾರ, ಸುಗ್ರೀವ ರುಬಾ. ತಾರ ಯಾರ ಹೆಂಡತಿ? ಇಂದ್ರೆ ಶಚಿ ಹಾಕಿ. ಸುಗ್ರೀವ ತಾರತಮ್ಯದ ಇವಳು ತಾರೆ ಕಡಿಮೆ ತಾರತಮ್ಯದಲ್ಲಿ. ಈ ತಾರ ಒರಿಜಿನಲ್ ತಾರ ಇದ್ದಾಳಲ್ಲ ಆ ಕಡಿಮೆ. ಈ ತಾರ ಹೆಸರಾದ ಶಚಿ. ರುಮಾ ಬೇರೆ. ಏನು ಮಾಡಲಿಲ್ಲ ಆಕೆ? ಸುಗ್ರೀವ ಬಾಲಿ ಸತ್ತ ಮೇಲೆ ಸುಗ್ರೀವನ ಜೊತೆಗಿದ್ಲು. ತಾರತಮ್ಯದಲ್ಲಿ ಕಡಿಮೆ. ಈಗ ಸೂರ್ಯ ಯಾರಿಗಿಂತ ಕಡಿಮೆ? ಇದು ಕಡಿಮೆ. ಆದ್ರಿಂದ ಎಷ್ಟು ದೋಷ ಬಂತ ಆಕೆಗೆ ಅಂತ ಕೇಳಿದರೆ, ರಾಮಾವತಾರದಾಗೆಲ್ಲ ಕೆಲಸ ಮುಗಿತು, ದೇಹ ಬಿಟ್ರು. ಈಕೆ ದೇಹ ಬಿಟ್ರು. ಆದ್ರೆ ಸೇರ್ಲಕ್ಕಾಗಲಿಲ್ಲ ಪತಿ ಲೋಕನ. ಇದೇ ದೃಷ್ಟಾಂತ ಇದು. ಇಲ್ಲಿ ಅದೇ ಎಕ್ಸಾಂಪಲ್. ಪತಿ ಲೋಕಕ್ಕೆ ಹೋಗ್ಲಿಕ್ಕಾಗದೇನೆ ಅಂತರಿಷ್ಟಲ್ಲಿ ಉಳ್ಕೊಂಡ್ಬಿಟ್ಲಂತ. ಅಂತರ ಉಳ್ಕೊಂಡ್ಬಿಟ್ಲು. ಹೇಳಿ ತಮ್ಮ ಮೂಲಕ ಸೆಲ್ ಈ ಕಡೆ ಬರಾಗಿಲ್ಲ, ಆ ಕಡೆ ಹೋಗಿಲ್ಲ. ಆ ಸ್ಥಿತಿ ಬಂದ್ಬಿಟ್ಟು ಕೊನೆಗೆ ಎಲ್ಲಿವರೆಗೆ ಕಾಯ್ಬೇಕಾಯ್ತು ಗೊತ್ತಾ? ಅದೇ ವಾಲಿ ಇಂದ್ರನ ಅರ್ಜುನನಾಗಿ ಹುಟ್ಟಿದೆ. ಈಗ ಚಿತ್ರಾಂಗದಿಯಾಗಿ ಹುಟ್ಟಿಲ್ಲ. ಗಂಡನಿಂದ ಸ್ವೀಕೃತಳಾದ್ರು. ಆಗ ಆಕೆ ಪಾಪ ಹೋಯ್ತು. ಆಗ ವಾಪಸ್ ಹೋಗ್ಬೇಕಾಯ್ತು. ಅಲ್ಲಿವರೆಗೂ ಈ ರೂಪ ಸಾಂಸ್ಯರು ದೇವತೆಗಳು ಒಂದು ರೂಪದಿಂದ ಅಲ್ಲಿದ್ದಾಳೆ. ಈ ರೂಪ ಏನೋ ಮೈಲಿಗೆ ಆದರೆ 2-3 ಬಟ್ಟೆ ಒಣಗಾಕೊಂಡು ಒಂದು ಮೈಲಿಗೆ ಆದರೆ ಹಾಗೆ ಈ ದೇಹ ವಾಸಾಂಶ ಜೀರ್ಣಾನೆ. ದೇಹ ಅಂದರೆ ಬಟ್ಟೆ ಇದ್ದಾಗೆ. ಗೊತ್ತಾಯ್ತಾ? ಅಲ್ಲಿವರೆಗೂ ಮೈಲಿಗೆ ಆದಾಗಿತ್ತು. ಶುದ್ಧೊಳಗೆ ಆಮೇಲೆ ಹೊಂದಂತೆ. ಇದೆಲ್ಲ ಆಚಾರ್ಯ ಬರೀತಾರೆ. ತಾರಾ ದೇಹೇ ಸೂರ್ಯಜಸ್ಯಾಂಗ ಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸಿ. ಗೊತ್ತಾಯ್ತಾ? ಇದೆಲ್ಲ ಮುಂದೆ ಬರುತ್ತೆ ಆ ವಿಷಯನ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾದ್ರೆ ಇದು ಓದ್ಬಿಟ್ರೆ ಸುಲಭ ಆಗುತ್ತೆ.
ಅದರಿಂದ ಎಷ್ಟು ವರ್ಷ ಆಯ್ತು ಗ್ಯಾಪ್ ತಿಳ್ಕೊಡಿ ಹೋಗಿ, ಎಷ್ಟು ವರ್ಷ ಆಯ್ತು ಗ್ಯಾಪ್? ರಾಮಾವತಾರ ನಡೆದು 24ನೆಯ ತ್ರೇತಾಯುಗ, ಇದು ಮತ್ತೆ ದ್ವಾಪರಯುಗ, 2 ಕೋಟಿ ವರ್ಷ ಹೆಚ್ಚು ಕಡಿಮೆ, ಅಷ್ಟು ದೂರ ಇರಬೇಕಾಯ್ತು. ಸ್ವತಃ ದೇವತೆ ಏಕೆ ಈಗಾಗಲೇ. ನಾವು ಭಾರಿ ದೊಡ್ಡವರು ಅಂತ ಎಷ್ಟು ಕೇಳಿ ಮಾಡಾಗಿಲ್ಲ, ಅದಕ್ಕೆ ದೇವರು ಸಮ ಅಂತ ಕರೀತಾರೆ. ಭಕ್ತ ವಾತ್ಸಲ್ಯ ಅಂತ ಹೇಳಿಬಿಟ್ಟು ಏನೇನೋ ಮಾಡಿಬಿಡೋದಿಲ್ಲ. ನಾವು ಏನು ಮಾಡಿದ್ರೆ ನಡೆಯುತ್ತೆ ಅಂತ ತಿಳ್ಕೊಂಡು ಭಾರಿ ತಪ್ಪದು. ಇದೆಲ್ಲ ಸರಿ ಇರುತ್ತೆ, ತುಂಬ ಅಪಾರ್ಥ ಮಾಡ್ಕೊಂಡು ಹೇಳಿದ 2 ತಪ್ಪು. ಮೊದಲನೇ ತಪ್ಪು ಭಕ್ತ ದಸ್ಯು ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ಭಾರಿ ತಪ್ಪು ಮಾಡಿದ್ದು 2ನೇ ದೊಡ್ಡ ತಪ್ಪು. ಅದೆದ್ದು ಮಾಡಬಾರ್ದು. ಆದಷ್ಟು ನಾವು ಗಮನಕ್ಕೆ ಬರೋದಂತ ಏನು ಮಾಡಬಾರ್ದು, ನಾವು ತಪ್ಪು ಮಾಡ್ಲಿಕ್ಕೆ ಹೋಗಬಾರ್ದು. ಅನಿವಾರ್ಯ ಅವೆಲ್ಲ ವಿಚಾರಗಳು ಬೇರೆ. ಅದು ನಮ್ಮ ದೇವ್ರಿಗೆ ಕ್ಷಮಿಸ್ತಾರೆ ಅಂತೇಳಿ ತಲೆಹರಟೆ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಗೆ ಭಾರಿ ಸಲಿಗೆ ಇದೆ ಅಂತ ಉಚ್ಚಾಬಟ್ಟಿ ಮಾಡಿದ್ರೆ ಪನಿಷ್ಮೆಂಟ್ ಆಗ ಮಾಡಾಗಿಲ್ಲ. ಆ ರೂಪಕ್ಕೆ ಹಾಗೆ ಇತ್ತು. ಆ ರೂಪಕ್ಕೆ ಅಫೆಕ್ಟ್ ಆಗಲಿಲ್ಲ. ಈ ರೂಪ 2 ಕೋಲಿಗೆ ಒಣ ಹಾಕಿದ್ದಾರೆ, 1 ಕೋಲ್ ಮೇಲಿಗೆ ಆಯ್ತು, ಇನ್ನೊಂದು ಕೋಲಿನ ಬಟ್ಟೆಗೆ ಯೋಚನೆ ಇಲ್ಲ. ಸಾಂಶರು ಒಂದೇ ಬಟ್ಟೆ ಇರೋ ಸಾಂಶಗೆ ವಿಷಯ ಇಲ್ಲ, ಅದನ್ನೇ ಒಗೆದು ಅದನ್ನೇ ಹಾಕ್ಕೊಂಡು ಒಣ ಹಾಕೋಬೇಕಲ್ಲ, ಅದು ಕಷ್ಟ. ಹಿಂದಿನ ಕಾಲಕ್ಕೆ ಇದ್ದಿದ್ದು ಹಾಗೇನೆ, ಭಾರಿ ಬಡತಾನೆ ಇದ್ದ ಕಾಲ ಆಗ. ಈ ವಸ್ತ್ರಗಳು ಇದು ಸಿಗೋದು ಭಾಳ ಕಷ್ಟ. ಹಾಗೊಂದು ಮಾತೆ ಎಲೆ ಬೈ ಮೇಲೆ ಒಂದು ಕೋಲ್ ಮೇಲೆ ಒಂದು ಆ ಥರ ಅಷ್ಟೇ. ಮೇಲಿಗೆ ಆದರೆ ಒಂದೇ ಬಟ್ಟೆಯಲ್ಲೇ ಇರಬೇಕು ಆ ರೀತಿ. ಮತ್ತು ವರ್ಷಕ್ಕೊಮ್ಮೆ ತೊಗೊಳ್ಳೋದು ಮತ್ತೆ ಬಟ್ಟೆ, ಮಧ್ಯೆ ತೊಗೊಳಗಿಲ್ಲ. ಯುಗಾದಿ ಯಾವ್ದು ಫಿಕ್ಸ್, ಯುಗಾದಿ ದೀಪಾವಳಿ ಫಿಕ್ಸ್ ಆಗಿರುತ್ತೆ ಅಷ್ಟೇ. ಮಧ್ಯೆ ಹೋದ್ರೆ ಗಂಟೆ ಹಾಕೊಂಡು ಉಳಿದಿರ್ಬೇಕು ಅಷ್ಟೇ. ಅದು ಹರಿದೋದ್ರೂ ಕೂಡ ಅದು ಕಷ್ಟ, ಅಂಥ ಕಾಲ ಇತ್ತು. ಆ ರೀತಿ ಇದ್ದಾಗ ನಿರಂಶರಿದ್ದಾಗ ಅವರೆಲ್ಲ ಎಂಥವ್ರು ನಿರಂಶ ಜೀವರಿದ್ದಾಗ ಇರೋದೇ ಒಂದು ದೇಹ, ಮೈಲಿಗೆ ಆಯಿತು ಗೋವಿಂದ. ಇವರು ಸಾಕಲ್ಲ. ಸ್ಪೇರ್ ಇರೋದ್ರಿಂದ ಏನು ಮಾಡ್ಬೋದು ಇವರು? ಆ ರೂಪದಿಂದ ಸಾಧನೆ ಆಗ್ತಾ ಇತ್ತು, ಈ ರೂಪಕ್ಕೆ ಕಳಂಕ ಬಂದಿತ್ತು. ಇದನ್ನು ಶುದ್ಧ ಆಗ್ಬೇಕಾದ್ರೆ ಯಾವ ಬೇಕೀಗ? ಇವತ್ತು ಹಾಕ್ತೀರಪ್ಪ, ಒಣಗಾಗ್ಬೇಕಾದ್ರೆ ಹೊಸ ಬಟ್ಟೆ ತರ್ತೀರಿ, ಇವತ್ತು ತೊಯ್ಸಿ ಹಾಕ್ಬಿಟ್ರೆ ಮಡಿ ಬರಲ್ಲ. ಗೊತ್ತಾಯ್ತು? ತೊಯ್ಸಿ ಹಾಕಿ ಇನ್ನೊಂದು ಸಲ ಮತ್ತೆ ಹಾಕ್ಬೇಕು. ಆಮೇಲೆ ಹೊಸ ಬಟ್ಟೆ ಫಸ್ಟ್ ಟೈಮ್ ತೊಯ್ಸಿದ್ರೆ ಮಡಿ ಬರೋದಿಲ್ಲ, ನಡೀತಾ? ತೊಯ್ಸಿ ಮತ್ತೆ ತೊಯ್ಸಿ ಇನ್ನೊಮ್ಮೆ ಹಾಕಿದ್ರೆ ಮಾತ್ರ ಬರೋದು. ಎಷ್ಟು ಕಷ್ಟ ಇದೆ. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ನಕಾಚಿದಸ್ತಿ ನಿಷ್ಕೃತಿ ಇಲ್ಲೇ ಇಲ್ಲ. ಆಚರಣೆ ನಿಷ್ಕೃತಿ ಅಂದರೆ ಪರಿಹಾರ, ಪ್ರಾಯಶ್ಚಿತ್ತ ಇಲ್ಲೇ ಇಲ್ಲ ಅದಕ್ಕೆ. ಹಾಂ, ದುಃಖ ಹೌದು, ಅದು 3ಕ್ಕೆ ಸೇರುತ್ತದೆ, ಅಕೌಂಟ್ ಆಗೇ ಆಗುತ್ತೆ. ಉಪಾಧಿ ಖಂಡನ ಓದ್ಬೇಕು ಅದಕ್ಕೆಲ್ಲ. ಒಂದು ರೀತಿ ಮೈನಸ್ ಪಾಯಿಂಟ್ ಇದ್ದಾಗ ಅದು ಒಂದು ಬಟ್ಟೆ ಮಿಸ್ ಆಯಿತು, ಮನುಷ್ಯಗೆ ಆ ಥರ ಕೊರಿತಾ ಇರುತ್ತೆ. ಒಂದು 100 ಬಟ್ಟೆ ಇರುತ್ತೆ, ಎಲ್ಲ ಒಂದು ಬಟ್ಟೆ ಕಳ್ಕೊಂಡ್ಬಿಡ್ತಾರೆ. ಮನಸ್ಸು ಅದೊಂದಿತ್ತು, ಅದೊಂದು ಇರಬೇಕಾಗಿತ್ತು, ಅದೆಲ್ಲ ಮನಸ್ಸು ನೆನಪಾಗ್ತಿರುತ್ತೆ. ಹಾಗಾಗಿ ಇರ್ಬೇಕು. ಅದು ಬೇಕಾದ್ದು ಭಾಳ ತುಂಬ ಪೆಟ್ಟ ಹೋಗ್ಬಿಟ್ಟಿರುತ್ತೆ, ಭಾಳ ದುಃಖ ಆಗುತ್ತೆ. ಆ ರೀತಿಯಲ್ಲಿ ಒಂದು ದೋಷನೇ ಅದು. ಇದೆಲ್ಲ ಕಂಪೇರ್ ಮಾಡಬೇಕು. ಆಗ ದೇವರಿಗೆ ಸರಸ್ವತಿ ಭಾರತೀಯರು ಎಂದೆಂದೂ ಇಂಥ ಪ್ರಸಂಗ ಬರೋದೇ ಇಲ್ಲ. ಅಷ್ಟು ನಿಜ ಪತ್ನಿ ಅಂತ ಕರೆದ್ರಲ್ಲ ಹಾಗೆ. ಉಳಿದವ್ರಿಗೆ ಏನಾಯಿತು, ಕಾರಣಾಂತರದಿಂದ ಏನಾಗಬಹುದು ಅಂತ ಪ್ರಸಂಗ ಬಂದ್ರೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಬಂತ ಪ್ರಸಂಗ? ಈ ತಾರ ರೂಪ ಶಚಿ ತಾರಾವತಾರಕ್ಕೆ ಬಂತು. ಅವತಾರಕ್ಕೆ ದೋಷ ಬಂತು, ಮೂಲ ರೂಪಕ್ಕೆ ದೋಷ ಅಲ್ಲ. ಆದರೆ ಅಕೌಂಟ್ ಎಲ್ಲಿಗೆ ಹೋಗುತ್ತೆ ಅದೀಗ? ಅಲ್ಲಿಗೆ ಹೋಗುತ್ತೆ. ಅಕೌಂಟ್ ಸೀಜ್ ಮಾಡ್ಲಿಕ್ಕೆ ಹೊರಟಾಗ ಎಸ್ ಪಿ ಕೇಳೋದಿಲ್ಲ. ಏನು ಮಾಡ್ತಾರೆ? ಯಾವ್ದು ಬೇಕಾದ್ರೂ ಸೀಜ್ ಮಾಡ್ಬೋದು, ತಿಳಿತಾ? ಆದರೆ ಚೆಕ್ ಕೊಟ್ರಿ ನಿಮ್ಮ SBIಯಲ್ಲಿ ಇಲ್ಲ, ವಾಪಸ್ ಬರುತ್ತೆ. ಅವರೇ ತೆಗೆದುಕೊಡೋದು. ನೀವು ಅಲೋ ಮಾಡಿದ್ರೆ ತೆಗಿತಾರೆ ಅಷ್ಟೇ, ನೀವೇ ತೆಗಿಲಕ್ಕೆ ಅವರೇ ತೆಗಿಲಕ್ಕೆ ಬರಲ್ಲ. ಬಟ್ ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ? ಯಾವ ಅಕೌಂಟ್ ಏನು ಲೆಕ್ಕ ಇಲ್ಲ. ಏನು ಮಾಡ್ಬೋದು ಅವರು? ಒಂದು ಪೈಸೆ ಡ್ರಾ ಮಾಡಿದ್ರೆ ಸೀಜ್ ಮಾಡ್ಬೋದು. ಪಾಪ ಪುಣ್ಯದ ಲೆಕ್ಕ ಹಾಗೆ. ಅಫೆನ್ಸ್ ಅದು. ಅಫೆನ್ಸ್ ಆದ ಇವನ ರೇಟ್ ಯಾವುದೇ ಇರೋದಿಲ್ಲ. ಕೃತೆ ಪುರಾ ಸುರಾಸ್ತಥಾ ಸುರಾಂಗನಾಶ್ಚ ಕೇವಲಂ ನಿಮಿತ್ತತೋ ಪಿತಾ ಕ್ವಚಿತ್ ನ ತಾನ್ ವಿಹಾಯ ರೇಮಿರೇ. ಕೃತೆ ಪುರಾ, ಕೃತಯುಗದಲ್ಲಿ, ಇದು ದ್ವಾಪರಯುಗದಲ್ಲಿ ಮಾತಾಡ್ತಿರೋದವರು. ಕೃತಯುಗದಲ್ಲಿ ಹಿಂದೆ ಏನಾಗಿತ್ತು, ಇಂಥ ಪ್ರಸಂಗ ಬರ್ತಾನೆ ಇರಲಿಲ್ಲ. ಅದರಿಂದಾಗಿನೇ ಯಾವ ಸ್ತ್ರೀಯೂ ಕೂಡ, ಯಾರು ದೊಡ್ಡ ಸ್ತ್ರೀ ಸಾಮಾನ್ಯರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ಉತ್ತಮ ಸ್ತ್ರೀ ಕೂಡ ತನ್ನ ಪತಿಗೆ ಸಮನ ಅಥವಾ ಕಡಿಮೆ ಆದವನ ಜೊತೆಗೆ ಇರೋ ಪ್ರಸಂಗ ಬರಲೇ ಇಲ್ಲ. ಆಮೇಲೆ ಏನಾಯಿತು? ವಚ ಶರೀರತೋ ಯಥೋ ಹಿ ತಾಹ ಪತಿವ್ರತಾಹ ಅನಾದಿಕಾಲತೋ ಅಭವನ್ ತತಸ್ತಭರ್ತೃಕಾ ಸದಾ. ಮನೋವಚ ಶರೀರತಃ ಯಥೋ ಹಿ ತಾಹ ಪತಿವ್ರತಾಹ. ಈ ಪಾತಿವ್ರತ್ಯ ಬ್ರಹ್ಮಚರ್ಯಗಳೆಲ್ಲ ಬರೀ ಫಿಸಿಕಲ್ ಮಾತ್ರ ಇದ್ರೆ ಸಾಲದು ಅಂತ ಹೇಳ್ತಾರೆ. ಫಿಸಿಕಲ್ ಬ್ರಹ್ಮಚರ್ಯ, ಫಿಸಿಕಲ್ ಪಾತಿವ್ರತ್ಯ ಅನ್ನೋದು ಭಾರಿ ಮಹತ್ವ ಇದ್ರೂ ಕೂಡ 100% ಅಲ್ಲ ಅದು. ಮನೋವಚಃ ಶರೀರತಃ, ಮಾನಸಿಕವಾಗಿ ಪಾವಿತ್ರ್ಯ, ದೇಹದಲ್ಲಿ ಪಾವಿತ್ರ್ಯ, ಮಾತಿನಲ್ಲೂ ಪಾವಿತ್ರ್ಯ. ಅಶ್ವತ್ಥಾಮರಿಗಾಗಿದ್ದೇನು, ಅವ್ರೇನೂ ಮಾಡಿಲ್ಲ. ಅವ್ರು ಅಂದ್ರು ನನ್ನ ಸಂತಾನ ಬೆಳೆಸ್ಬೇಕು, ನನ್ನ ಪತ್ನಿಯಲ್ಲಿ ಹೂ ಅಂದ್ರೆ ಅಷ್ಟಕ್ಕೆ ಏನಾಯ್ತು ಅವರಿಗೆ? ಬ್ರಹ್ಮಚರ್ಯ ವಾಪಸ್ ತಗೊಳ್ಳೋ ಶಕ್ತಿ ಹೋಗ್ಬಿಡ್ತು. ಆದ್ದರಿಂದ ಬ್ರಹ್ಮಚರ್ಯ ಲೋಪ ಆಗಿದ್ದು ಹಾಗೆ, ಅರ್ಥ ಆಯ್ತಾ? ಅಂದರೆ ಪಾತಿವ್ರತ್ಯ ಲೋಪನೂ ಹಾಗಾಗಬಾರ್ದು. ಆ ದೃಷ್ಟಿಯಲ್ಲಿ ಮನೋವಚ ಶರೀರತಃ ಯಥೋ ಹಿತಾಹ ಪತಿವ್ರತಾಹ. ಒಂದನೇದಾಗಿ ಮನಸ, ಎರಡನೇದಾಗಿ ವಚಸ, ಮೂರನೇದಾಗಿ ಶರೀರತಃ. ಅವರು ಪತಿವ್ರತೆಯರಾಗಿದ್ದರು. ಕೃತಯುಗದ ಜನಗಳೆಲ್ಲ ಹಾಗೇ ಇದ್ದರು.
ಅಲ್ಲಿ ಎಲ್ಲ ವರ್ಗದವರು ಹಾಗೆ ಇದ್ರು. ಬ್ರಾಹ್ಮಣ ಗೀಮಣ ಹಾಗೆಲ್ಲ ಪ್ರತಿಯೊಬ್ಬರು ಅಂತ ಒಂದು ಧರ್ಮ ಪಾಲನೆ ಮಾಡ್ತಿದ್ರು. ಅನಾದಿ ಕಾಲತಃ ಭವನ್ ಅವರೆಲ್ಲ ಆ ಭೂಮಿ ಅವತಾರ ಮಾಡಿದವರೆಲ್ಲ ಮೊದಲಿಂದ ಹಾಗೆ ಇದ್ದವರು. ತತಃ ಸಭರ್ತೃಕಾ ಸದಾ ಅದರಿಂದಾಗಿ ಸ್ವಭರ್ತೃಭಿರ್ ವಿಮುಕ್ತಿಗಾ ಸಹೈವತಾ ಭವಂತಿ. ತತಃ ಸ್ವಭರ್ತೃಭಿ ಅವರು ಅದರಿಂದ ಏನಾಗುತ್ತೆ ನಿಯತ ಪತಿಪತ್ನಿಯರು ಅಂತ ಹೆಸರು ಅವರಿಗೆ. ಅವ್ರು ಮುಕ್ತಿ ಹೋಗ್ಬೇಕಾದ್ರೆ ಹೇಗೆ ಹೋಗ್ತಾರೆ? ದಂಪತಿಗಳ ಜೊತೆಯಾಗಿ ಹೋಗ್ತಾರೆ. ಸಭರ್ತೃಕಾಹ ಸ್ವಭರ್ತೃಭಿ ವಿಮುಕ್ತಿಗಾ ಸಹೈವಯಾತ ಭವಂತಿ. ಕೃತಾಂತಮಾಪ್ಯ ಕೃತಾಂತಮಾಪ್ಯ ಕೃತ ಅಂತ ಕೃತ ಈಗ ಮುಗೀತು. ಆಗೇನಾಯಿತು? ಅಪ್ಸರ ಸ್ತ್ರೀಯೋ ಬಭೂವು ರೂರ್ಜಿತಾ. ಅಲ್ಲೊಂದು ಪ್ರಸಂಗ ಸ್ವಲ್ಪ ಬದಲಾವಣೆ ಆಯಿತು. ಅಪ್ಸರ ಸ್ತ್ರೀಯರು ಹುಟ್ಟಿದರು. ಅಪ್ಸರ ಸ್ತ್ರೀಯರಿಗೆ ದೋಷ ಇಲ್ಲ. ಅಪ್ಸರ ಸ್ತ್ರೀಯರು ಏನು ಮಾಡ್ಬೋದು? ಈ ಉರ್ವಶಿ ಒಬ್ಬಳೇ ಇದ್ದಾರೆ, ಎಷ್ಟೋ ಜನಗಳಿಂದ ಸಂತತಿ ಪಡೆದವಳಿದ್ದಾರೆ, ಎಷ್ಟೋ ಜನಗಳಿಂದ. ಅದು ದೋಷ ಇಲ್ಲ ಅವರಿಗೆ. ಅದು ಅಪ್ಸರ ಸ್ತ್ರೀಯರನ್ನು ಬಿಟ್ಟು ಬೇರೆ ದೇವತಾ ಸ್ತ್ರೀಯರಿಗೆ ಏನಿದೆ? ದೋಷ ಇದೆ. ಅನಾವೃತಾಶ್ಚ ತಾಸ್ತಥಾ ಯಥೇಷ್ಟ ಭರ್ತೃಕಾಸನ. ಒಂದೇ ಜನ ಒಬ್ಬರು ಪತಿ ಇರ್ಬೋದು ಅವರಿಗೆ, ಅದೇ ಜನ್ಮದಲ್ಲಿ ಇಲ್ಲ, ಬೇರೆ ಜನ ಪತಿಗಳಿರ್ಬೋದು, ದೋಷ ಇಲ್ಲ ಅವರಿಗೆ. ಅತಸ್ತುತಾನ ಭರ್ತೃಭಿ ವಿಮುಕ್ತಿ ಮಾಪುರುತ್ತಮ. ಅವ್ರಿಗೆ ಮುಕ್ತಿಯಲ್ಲೂ ಕೂಡ ಏನಿಲ್ಲ, ಅವರಿಗೆ ನೇತಪತಿ ಅಂತಿಲ್ಲ, ಹಾಗೆ ಸದ್ಗತಿ ಹೋಗ್ತಾರೆ. ಹೊತ್ತು ಸನಕಾದಿಗಳಿದ್ದಾರೆ ಬಾಲಬ್ರಹ್ಮಚಾರಿಗಳು, ಅವರು ಮುಕ್ತಿ ಕೂಡ ಹೋಗ್ಬೇಕಾದ್ರೆ ಹೇಗೆ ಹೋಗ್ತಾರೆ? ಹಾಗೆ ಅಲ್ಲಿ ಬಾಲ ಸನ್ಯಾಸಿಗಳಾಗೆ ಇದ್ದು ಬಿಡ್ತಾರೆ. ಆ ಸನತ್ ಕುಮಾರ ಎಕ್ಸೆಪ್ಷನ್, ಅವ್ರದ್ದು ಕಾಮ ಆತ, ಉಳಿದವರೆಲ್ಲ ಹಾಗಿರ್ತಾರೆ. ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಆದ್ದರಿಂದ ಮೋಕ್ಷದಲ್ಲೂ ಕೂಡ ಏನಿದೆ? ಚಾತುರ್ವರ್ಣ ಇದೆ, ಚತುರಾಶ್ರಮ ಇದೆ, ಎಲ್ಲ ಇದೆ. ಅದು ಒನ್ಸ್ ಮತ್ತೆ ಚೇಂಜ್ ಆಗಲ್ಲ. ಮತ್ತೆ ಅದು ಮುಕ್ತಿ ಫೈನಲ್ ಆ ಸ್ವರೂಪದಲ್ಲೇ ಹಾಗಿರ್ತಾರೆ. ಅವ್ರಿಗೆ ಕಾಮಾದಿ ದೋಷಗಳು ಬರೋದೇ ಇಲ್ಲ, ಅವ್ರಿಗೆ ಪ್ರಸಕ್ತೇ ಬರೋದಿಲ್ಲ. ಆದ್ದರಿಂದ ಸಮಸ್ಯೆ. ಅನಾವೃತಾಸ್ತ್ಯತಾಸ್ತಥಾ ಯಥೇಷ್ಟ ಭರ್ತೃಕಾ ಸದಾ ಅತಸ್ತು ಸ್ಥಾತ ನ ಭರ್ತೃಭಿ ವಿಮುಕ್ತಿರಾಪ್ತು ಉತ್ತಮಾಂ. ಅವರಿಗೆ ಆದ್ರ ತಾರತಮ್ಯದಲ್ಲಿ ಅಪ್ಸರಿಯರಿಗಿಂತ ಆ ದೇವತಾ ಸ್ತ್ರೀಯರು ಶ್ರೇಷ್ಠ. ಯಾತಕ್ಕೆ? ನಿಯತಪತಿ ಜೊತೆಗೆ ಯಾವಾಗಲೂ ಇರೋದ್ರಿಂದಾಗಿನೇ ತಾರತಮ್ಯದಲ್ಲಿ ಒಂದು ಸ್ಟೆಪ್ ಡೌನ್ ಆದರು. ಇವರು ನಿಯತಪತಿ ಪ್ರಶ್ನೆ ಬರೋದಿಲ್ಲ ಅವರಿಗೆ, ದೇವತಾ ಸ್ತ್ರೀಯರಿಗೆ. ಅವರು ನಿಯತಪತ್ನಿ. ಆ ಕಾಲ ಅಕಸ್ಮಾತ್ ಒಮ್ಮೊಮ್ಮೆ ತಪ್ಪಾದ್ರೆ ಏನು ಮಾಡ್ತಾರೆ ಅವರು? ಯಾವುದೋ ಕಾರಣ ಶಾಪಾದಿಗಳಿಂದ ತಪಸ್ಸಿಂದ ಸರಿ ಮಾಡ್ಕೋತಾರೆ. ಮತ್ತೆ ಇವರಿಗೆ ಆ ಚಾನ್ಸ್ ಇಲ್ಲ. ಸುರಸ್ತ್ರೀಯೋತಿ ಕಾರಣೈಹಿ ಯದನ್ಯಥಾ ಕ್ರಿಯಾಸ್ತದಾ ದುರನ್ಮಯಾ ಸುದುಸ್ಸಹ ವಿಪತ್ತತೋ ಭವಿಷ್ಯತಿ. ಸುರಸ್ತ್ರೀಯ ಅತಿಕಾರಣೈಃ ಯದಾ ಅನ್ಯಥಾ ಸ್ಥಿತಾಃ ಸದಾ. ಅವಾಗೇನಾಗುತ್ತೆ? ದುರನ್ಮಯಾ ಸುದುಸ್ಸಹ ವಿಪತ್ತತಃ ಭವಿಷ್ಯತಿ. ಆಗ ಅವರಿಗೆ ಸುದುಸ್ಸಹ ವಿಪತ್ ಭವಿಷ್ಯತಿ. ಯಾವ ದೇವತಾ ಸ್ತ್ರೀಯರುಗಳು ಯಾವುದೋ ಮುಖ್ಯ ಕಾರಣವಿದ್ದರೂ ಕೂಡ ಈ ರೀತಿಯಲ್ಲಿ ತಪ್ಪನ್ನು ಮಾಡಿಬಿಟ್ರೆ ಅವರು ದುರನ್ಮಯ, ಅವ್ರ ವಂಶದಲ್ಲಿ ಏನಾಗುತ್ತೆ? ಕೆಡಕಾಗುತ್ತೆ ಅಂತ ಹೇಳಿ. ಅವ್ರ ವಂಶದಲ್ಲಿ ಕೆಡಕಾಗುತ್ತೆ. ಸುದುಸ್ತಃ ವಿಪತ್, ಸಾಮಾನ್ಯ ವಿಪತ್ತಲ್ಲ. ಎಂಥ ವಿಪತ್ತು ಬರುತ್ತೆ? ಸಹಿಸಲಿಕ್ಕಾಗದೇ ಇರತಕ್ಕಂಥ ವಿಪತ್ತು ಬರುತ್ತೆ. ತಥೋ ಭವಿಷ್ಯತಿ. ಆ ತಪ್ಪಿನಿಂದ ಬರುತ್ತೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಪಾತಿವ್ರತ್ಯಕ್ಕೆ ಧಕ್ಕೆ ತಂದ್ಕೊಡ್ಕೊಡುದು ಅಂತ ಅತ್ಯಂತ ಅನಿವಾರ್ಯ ಕಾರಣದಲ್ಲಿ ನಡೆದಾಗಲೂ ಅದಕ್ಕೆ ತಪ್ಪು ಪನಿಷ್ಮೆಂಟ್ ಇದೆ ಅಂತ ಹೇಳ್ತಾರೆ. ಏನೋ ಅನ್ವಯ ಇದೆಯಲ್ಲ, ದುರನ್ವಯ. ಅನ್ವಯ ಅಂದ್ರೆ ವಂಶ. ಹುಟ್ಟೋ ಮಕ್ಕಳಿಗೆ ಕೂಡ, ಹುಟ್ಟೋ ಮಕ್ಕಳಿಗೆ ಅಫೆಕ್ಟ್ ಆಗುತ್ತೆ. ಅಲ್ಲ, ಇವ್ರು ಏನಾದ್ರು ಒಬ್ಬ ದೇವತಾ ಸ್ತ್ರೀ ಇದ್ದಾಳೆ, ಈಗ ಯಾವುದೋ ಕಾರಣಕ್ಕೆ ಮಹಿಳೆ ಬರುತ್ತೆ, ಮಾದರಿ ಇದ್ದಾಳೆ, ಅದೇ ರೀತಿ ಆಗುತ್ತೆ. ಈಗ ಆ ರೀತಿ ಮಾಡಿದ್ರೆ ಏನಾಗುತ್ತೆ? ತನ್ನ ಪತಿಗೆ ಸಮಾನ ಉತ್ತಮ ಅಲ್ಲ. ಉತ್ತಮನಿಯ ಜೊತೆ ದೋಷ ಇಲ್ಲ. ಉತ್ತಮನ ಜೊತೆ ಅದು ಕೂಡ ಸುಮ್ಮನೆ ಅಲ್ಲ, ಕಾರಣ ವಿಶೇಷ ಕಾರಣ ಇದ್ದಾಗ ದೋಷ ಇಲ್ಲ. ಅದು ಯಾರಿಗೆ? ದೇವತಾ ಸ್ತ್ರೀಯರಿಗೆ, ಉಳಿದವರಿಗೆಲ್ಲ. ದೇವತಾ ಸ್ತ್ರೀಯರಿಗೆ ಮಾತ್ರ. ಅದು ವಿಶೇಷ ಕಾರಣ ಇದ್ದರೆ. ಉದಾಹರಣೆ ಏನಾಗುತ್ತೆ? ಈಗ ಅಲ್ಲಿ ವಂಶ ನಿಂತೋಗೋ ಪ್ರಸಂಗ ಬಂತು. ಅದು ರಾಜವಂಶ ನಿಂತೋದ್ರೆ ಪ್ರಜೆಗಳು ಎಷ್ಟು ಅನಾಥರಾಗ್ತಾರೆ. ಅಂತ ಹೊತ್ತಿನ ಏನು ಅವಕಾಶ ಕೊಟ್ಟರು? ಅವರಿಗಿಂತ ದೊಡ್ಡವರಿಂದ ಸಂತತಿ ಪಡಿಬಹುದು ಅಷ್ಟೇ. ದೊಡ್ಡವರು ಸಂತತಿ ಪಡಿಬಹುದು. ದೊಡ್ಡವರು ಅಂತ ಯಾತಕ್ಕೆ ಹೇಳಿದರು ಅಂದರೆ ಅವ್ರ ಕಾಮಾದಿ ದೋಷಗಳು ಇರೋದಿಲ್ಲ. ಗೊತ್ತಾಯ್ತಾ? ಡಾಕ್ಟ್ರ್ ಔಷಧಿ ಕೊಡ್ತಾರೆ, ದೋಷ ಅಂತ ಕರೆಯೋದಿಲ್ಲ ಅದು. ಯಾಕೆ? ಎಷ್ಟೋ ಸರಿ ಡಾಕ್ಟ್ರೇ ಇದು ನಿಮ್ಮಿಂದ ಹುಟ್ಟಿದ ಮಗು ಅಂತ ಹೇಳ್ತಾರೆ. ಯಾರೋ ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾತಕ್ಕೆ? ಆಮೇಲೆ ದೋಷ ಇತ್ತು, ಔಷಧಿ ಕೊಟ್ಟರೆ ಸರಿ ಹೋಯ್ತು, ವಾಸಿ ಆಗಿದೆ, ನಿಮ್ಮ ಮಗು ಇದ್ದಾಗೆ. ಸ್ವತಃ ಗಂಡನೇ ಹೇಳ್ತಾರೆ ನಿಮ್ಮದೇ ಮಗು ಸ್ವಾಮಿ ಆ ಡಾಕ್ಟ್ರ್ ಅಂತ. ತಪ್ಪಲ್ಲ. ಆದರೆ ಇದು ದೋಷ ಆದರೆ ತಪ್ಪೇ. ಉಳಿದವ್ರಿಗೆ ಆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೋಷ ತೆಗೆಯೋ ಶಕ್ತಿನೂ ಅವನಿಗಿಲ್ಲ, ಗುರುಸ ಶಕ್ತಿನೂ ಇಲ್ಲ. ಆ ದೇವತಾ ಸ್ತ್ರೀಯರ ಪ್ರಸಂಗ ಹಾಗೆ. ಇವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಧರ್ಮ ಸೂಕ್ಷ್ಮ ಇದೆ ಅದರಲ್ಲಿ. ಗೊತ್ತಾಯ್ತಾ? ಅವು ಯಾವುದು ಇಲ್ಲದೆ ಹೋಗ್ಬಿಡುತ್ತೇನಾ? ಪುರೋವಣಿಕೆ ಅಥವಾ ಯಾರು ಏನು ಪುರೋದೇನು ಕತೆ? ಉರ್ವಶಿ ಯಾರು? ಅಪ್ಸರಿ ದೋಷ ಇಲ್ಲೇ ಇಲ್ಲ. ಅದು ಇಲ್ಲ, ಇವರಿಗೂ ದೋಷ ಇಲ್ಲ. ಯಾಕೆ? ಅಪ್ಸರ ಸ್ತ್ರೀ ಇವರೆಲ್ಲ ರಾಜರಾತ್ರಿಂದ ಮಕ್ಕಳನ್ನು ಪಡೆದು ಉತ್ತರಾಧಿಕಾರಿ ಬೇಕಷ್ಟೇ ಅವರಿಗೆ. ಅವ ದೋಷ ಇಲ್ಲ. ಅದೇ ಬೇರೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯೋ ಹಕ್ಕು ಬೇರೆಯವರಿಗಿಲ್ಲ.
ರಾಜರಿಗೆ ಮಾತ್ರ. ಅದು ಕಂಡ ಸಣ್ಣಪುಟ್ಟ ವಂಶದವರಿಗೆಲ್ಲ. ಭಾರಿ ದೊಡ್ಡ ವಂಶ ನಿಂತು ಹೋಗುತ್ತೆ ಅಂತಿದ್ರೆ, ಭಾಳ ದೊಡ್ಡ ವಂಶ ಎಷ್ಟೋ ಸರ್ತಿ ಮಠಗಳು ಚಿಕ್ಕ ಚಿಕ್ಕ ಬ್ರಾಂಚ್ ಮಠ ಇರುತ್ತೆ ಅಂತ ತಿಳ್ಕೊಂಬೋಣ ಯಾವುದೋ ಕಾರಣ. ಯಾವ ವಯಸ್ಸಾದ ನಿಂತು ಹೋಯ್ತು, ಏನೂ ಇಲ್ಲ, ಅದಕ್ಕೆ ಯೋಚನೆ ಇಲ್ಲ. ಯಾಕೆ ಮೇನ್ ಮಠ ನಿಂತವ್ರು ಏನಾಗುತ್ತಾಗ ಅದು ಪೂರ್ತಿ ಡೀಲಿಂಗ್ ಆಗಿಬಿಡೋದು, ಧರ್ಮನೇ ನಿಂತು ಹೋಗ್ಬಿಡೋದು. ಹಾಗಾಗಬಾರ್ದು. ಮಠಗಳಲ್ಲಿ ಬ್ರಾಂಚ್ ಅಂತ ಯಾತಕ್ಕೆ ಕರೆದೆ ಅಂದರೆ, ಕೆಲವು ಮಠ ನಿಂತಿದೆ ಎಷ್ಟೋ ಹಿಂದೆ ಕೆಲವು ನಡೆದದ್ದೆಲ್ಲ ಒಂದು 3-4 ಜನ ಇರ್ತಾರೆ, ಹೋಗ್ಬಿಡ್ತಾರೆ. ಆಮೇಲೆ ಯಾವುದೋ ಕಾರಣ ಮುಂದುವರಿಯುತ್ತೆ, ಏನೋ ಕಾರಣ ಇರ್ಬೋದು. ಅವ್ರ ಉದ್ದೇಶನೂ ಅಷ್ಟೇ ಇರುತ್ತೆ, ಭಾರಿ ಯೋಚನೆ ಮಾಡಿರಲ್ಲ. ಅದು ಯಾವುದು ಮೇನ್ ಆಫೀಸ್ ಕ್ಲೋಸ್ ಆದರೆ ಬ್ರಾಂಚ್ ಇದ್ರು ಅಷ್ಟೇ, ಹೋದ್ರು ಅಷ್ಟೇ. ಹೇಳಿಲ್ಲ, ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿದ್ರೆ ಏನಾಗುತ್ತೆ, ಎಂಟೈರ್ ಮಿನಿಸ್ಟ್ರಿ ಹೋದ್ರು. ಆ ಥರ. ಅದು ಬೇರೆಯವ್ರು ಒಬ್ಬರು ಮಿನಿಸ್ಟ್ರಿ ಮಾಡಿದ್ರೆ ಅವಾಗೇನಾಗಲ್ಲ, ಒಬ್ಬರು ಬೇರೆಯವ್ರು ಹಾಕೊಂಡ್ಬಿಡ್ಬೋದು. ಆ ದೃಷ್ಟಿಯಿಂದ ಮೇನ್ ಎಂಬ ಕಾನ್ಸೆಪ್ಟ್ ಇದ್ದೇ ಇದೆ. ಯಾವ ಮೂಲ ಯಾವ ಬ್ರಾಂಚ್ ಜೊತೆ ಹಾಕೋ ಇವತ್ತು ಅದನ್ನ ಹೇಳಕ್ಕೆ ಹೋಗಬಾರ್ದು, ಆ ಗಲಾಟೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಮತ್ತೆ ಅದು ಹೋಯ್ತು, ಎಲ್ಲೋ ಹೋಗ್ಬಿಡುತ್ತೆ ವಿಷಯಗಳೆಲ್ಲ, ಬೇಕಿಲ್ಲ. ಅದು ದುರನ್ವಯ ಸುದುಸ್ತಾಹ ವಿಪತ್ತತೋ ಭವಿಷ್ಯತಿ ಅಯುಕ್ತ ಮುಕ್ತವಾಂತತಃ ಭವಾನ್ ತಥಾಪಿ ತೇವಚಃ ಅಲಂಘ್ಯಮೇವ ಮೇತತೋ ವದಸ್ಯ ಪುತ್ರದಂಸುರಂ. ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಕೊಡ್ತಾಳಕ್ಕೀಗ. ಇದ್ರ ನಿಯೋಗ ಪದ್ಧತಿಯ ಬಗ್ಗೆ ಹೊಸ ಬೆಳಕು ಚೆಲ್ಲಿದ ಭಾಗ ಇದು. ನಿಯೋಗ ಪದ್ಧತಿ ಬಗ್ಗೆ ತುಂಬ ಉಲ್ಲೇಖ ಕಾಣ್ತೇವೆ ನಾವೀಗ. ಆದರೆ ವಿಶ್ಲೇಷಣೆ ಬಂದರೆ ಈ ಭಾಗದಲ್ಲಿ ಮಾತ್ರ ಎಲ್ಲ ಆಚಾರ ಒತ್ತಿ ಹೇಳ್ತಾರೆ. ಇವತ್ತು ಉದಾಹರಣೆಗೆ ವಿಚಿತ್ರ ವೀರನ ಹೆಂಡತಿ ಅಂಬಿಕಾ ಅಲ್ಲ ಇದ್ರೀಗ, ವೇದವ್ಯಾಸರ ಮಕ್ಕಳನ್ನು ಪಡೆದು ದೋಷ ಬಂತ ಅವ್ರಿಗೀಗ. ದೋಷ ಬಂತೋ ಇಲ್ಲೋ, ಸಾಧ್ಯನೇ ಇಲ್ಲ. ಯಾತಕ್ಕೆ? ಸಾಕ್ಷಾತ್ ವೇದವ್ಯಾಸ ದೇವರು. ಆದರೆ ಒಂದು ಹೇಳಿದ್ರು ಅವರು, ಏನು ಮಾಡಬೇಕು ಅಂತ ಹೇಳಿದ್ರು, 1 ವರ್ಷ ವೈಷ್ಣವ ವ್ರತ ಮಾಡಿದ್ರು, ಮಾಡಲಿಲ್ಲ. ಅವಾಗ ಏನಾಯ್ತು, ಆ ದೋಷ ಬಂತು, ಅವ್ರ ಮಾತು ಕೇಳಲಿಲ್ಲ ಎಂಬ ದೋಷ ಬಂತು. ಅದಕ್ಕೆ ಏನಾಯ್ತು, ಈಗ ಅಂಬಿಕೆಗೆ ಎಲ್ಲ ಕೆಟ್ಟ ಮಕ್ಕಳು ಹುಟ್ಟುಬಿಟ್ರು. ಗೊತ್ತಾಯ್ತಾ? ಧೃತರಾಷ್ಟ್ರ ಹುಟ್ಟಿದ, ಮುಂದೆ ಮೊಮ್ಮಕ್ಕಳೆಲ್ಲ ಭಯಂಕರ ಅಯೋಗ್ಯರು. ಆದರೆ ಅಂಬಾಲಿಗೆ ಆ ತಪ್ಪು ಮಾಡಲಿಲ್ಲ, ಪಾಂಡವರು ಹುಟ್ಟಿದ್ರು. ದಾಸಿ ಏನು ತಪ್ಪು ಮಾಡಲಿಲ್ಲ, ವಿದುರ ಹುಟ್ಟುಬಿಟ್ಟ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ವೇದವ್ಯಾಸ, ಎಲ್ಲರೂ ವೇದವ್ಯಾಸರ ಮಕ್ಕಳ. ಮತ್ತೆ ಎಷ್ಟು ವ್ಯತ್ಯಾಸ, ತಪ್ಪು ಯಾರ್ದಿದೆ ಈಗ, ಯಾರಿಂದ ಯಾರ ತಪ್ಪಾಯ್ತು ಈಗ, ಇವ್ರು ಮಾಡಿದ ತಪ್ಪೇನಿಂದ ಹಾಗಾಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದಕ್ಕೂ ಕಾರಣ ಇದೆ. ಇಷ್ಟೆಲ್ಲ ವಿಶ್ಲೇಷಣೆ ಈ ಸೈನ್ಸ್ ಆಗಲಿ ಇವರೆಲ್ಲ ಮಾಡೋದಿಲ್ಲ. ಇದಕ್ಕೆ ಆ ವಿಷಯನೇ ತೊಗೊಂಡಿಲ್ಲ ಅವರು. ಅವರ ವಿಚಾರ ಸರಣಿನೇ ಬೇರೆ. ಸ್ಪಿರಿಚುವಲಿ ಯೋಚನೆ ಮಾಡೋದಿಲ್ಲ ಅವರು, ಸೈಕಲಾಜಿಕಲಿ ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡೋದೆಲ್ಲ ಏನೋ ಬರೀ ಫಿಸಿಕಲ್ ಅಷ್ಟೇ. ಅದು ಸರಿ, ಎಂದು ಸರಿ ಹೋಗುತ್ತೆ. ಏನೋ ಏನ ಏನ ಹಾಂ, ಏನಿರಲಿಲ್ಲ ಅಲ್ಲ, ಇರಲಿಲ್ಲ. ಮಾಡಿದರೆ ಬರುತ್ತೆ ಅಂತ ಹೇಳಿದರು, ಮಾಡಿದರೆ ಬರುತ್ತೆ ಅಂದರು. ಇವ್ರು ಮಾಡಕ್ಕೆ ತಯಾರಿಲ್ಲ ಅಂದರು. ಅವಾಗ ಏನಾಯ್ತಾಗ, ಏನಾಯ್ತು, ಲೋಕದೃಷ್ಟಿಯಲ್ಲಿ ಯಾರ ಮಕ್ಕಳು ಇವರೆಲ್ಲ ವೇದವ್ಯಾಸರ ಮಕ್ಕಳೇ. ಈ ಆ್ಯಂಗಲಲ್ಲಿ ವಿಚಿತ್ರ ವೀರನ ಮಕ್ಕಳು, ಅವನಿಗೋಸ್ಕರ ಮಾಡಿದ್ರಿಂದ. ನಿಜವಾದ ಅರ್ಥದಲ್ಲಿ ವೇದವ್ಯಾಸರ ಮಕ್ಕಳು. ಗೊತ್ತಾಯ್ತಾ? ತಪ್ಪು ಯಾತಕ್ಕಾಯ್ತು ಅಂತ ಕೇಳಿದರೆ, ನರಕಾಸುರ ಅವ್ರ ಮಗ ಹೇಗೋ, ವೇದವ್ಯಾಸರ ಮೊಮ್ಮಗ ಯಾರು ದುರ್ಯೋಧನ. ಆ ಲೆಕ್ಕದಲ್ಲಿ ಆಗಲಿಲ್ಲ. ಈಗ ಯಾತಕ್ಕಾಯ್ತು? ಸ್ವರೂಪ ಚೇಂಜ್ ಆಗಲ್ಲ. ಯಾರ ಮಗನಾಗಿ ಯಾರೇ ಹುಟ್ಟಿದ್ರು ಕೂಡ ಏನಾಗೋದಿಲ್ಲ. ನೀವು ಈರುಳ್ಳಿ ಯಾವುದಕ್ಕೆ ಮಿಕ್ಸ್ ಮಾಡಿದ್ರು ಏನಾಗಿರುತ್ತೆ, ಅದು ಈರುಳ್ಳಿಯಾಗೇ ಇರುತ್ತೆ ಹೊರತು ಅದು ಏನಾಗೋದಿಲ್ಲ, ಮಡಿ ಆಗ್ಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಉಳಿದು ಹಾಳು ಮಾಡಬೇಡ ಜೊತೆಗೆ. ಅದು ಈರುಳ್ಳಿ ಯಾವುದೋ ಒಂದು ಇಷ್ಟ ಇಲ್ಲದ ಹೋಳು ಸೇರಿದೆ ಅಂತ ತಿಳ್ಕೊಳ್ಳಿ, ಊಟ ಕೂತಿ, ಅದು ಒಳ್ಳೇದು. ಏನು ಮಾಡ್ತೀರಾ, ತೆಗೆದು ಹಾಕ್ಬಿಟ್ರೆ ಮುಗಿದೋಯ್ತು. ಈರುಳ್ಳಿ ತೆಗೆದು ಹಾಕ್ಬಿಟ್ರೆ ಬಳಕ್ಕೆ ಬರಲ್ಲ. ಯಾತಕ್ಕೆ? ಅದೇನು ಮಾಡಿದೆ, ಅದೀಗ ಕೆಟ್ಟೋಗಿದೆ. ಅಂದರೆ ದುಷ್ಟರ ಸಹವಾಸದ ಕಾನ್ಸೆಪ್ಟ್ ನಮಗೆ ಮನುಷ್ಯರಲ್ಲಿ ಗೊತ್ತಿಲ್ಲ, ನಮಗೆ ತರಕಾರಿಗಳಾದ್ರೂ ಗೊತ್ತಿದೆ ಕೊನೆ ಪಕ್ಷ. ನಿಶ್ಚಿತ ತರಕಾರಿ ಸರಿ ಏನಾಗುತ್ತದ, ಇಡೀ ಅಡಿಗೆ ಕೆಟ್ಟು ಹೋಗುತ್ತೆ. ಇಡೀ ಅಡಿಗೆ ಒಂದಲ್ಲ, ಇಡೀ ಅಡಿಗೆ ಹಾಳಾಗುತ್ತೆ. ಅದನ್ನ ವ್ರತ ಮಾಡೋರು ಅನವತ್ತು ಸೌಟು ಎದ್ದಿದ್ರು, ಮುಗಿದೋಯ್ತು ಕತೆ. ಸಾರಲ್ದೈತೆ, ಅವ್ರು ಕಟ್ಟಲ್ಲಿ ಎದ್ದಿದ್ದ, ಏನಾಯ್ತು ಅದಕ್ಕೆ? ಈ ಕಟ್ಟು ಸಾರಾದಾಗ ಲೆಕ್ಕ ಏನಾಗಲಿಲ್ಲ ಅದು. ಆದರೆ ಕಟ್ಟಿದ್ರೆ ಸಾರಲ್ದೈತೆ, ಅದು ಕಟ್ಟಾಗೋದಿಲ್ಲ. ಅದನ್ನು ಅನವರ್ತ ಇದ್ರ ಬಿಡಿಸಿ ಅದರಲ್ಲಿ ಎದ್ದಿದ್ರೆ ಆಗೋದಿಲ್ಲ, ಇದರಲ್ಲಿ ಎದ್ದರೆ ಕೆಟ್ಟೋದು. ಬರೀ ಹತ್ತಿದ್ದಾರೆ ಅಷ್ಟೇ. ಆಯ್ತಾ? ಏನ ಕ್ಷತ್ರಿಯರವರು ಅದು ಬೇರೆ. ಅದು ಬರಲಿ ಅಂತ ಹೇಳಿದ್ರು, ಬರೋದಿಲ್ಲ ಅಂದರು. ಅವು ಆಗಲಿ, ಇದು ಈ ರೀತಿ ಹುಡ್ತಾರೆ ಅಂದ್ರೆ ಅಷ್ಟೆ. ಈ ಕಂಡೀಷನ್ ಹಾಕ್ತೇನೆ ಇದ್ರು, ಕಂಡೀಷನ್ ಫಾಲೋ ಮಾಡಲಿಲ್ಲ, ಹೋಯ್ತು. ಯಾರನ್ನ ಯಾರು ಬಿಟ್ಟಿದ್ದು ತಪ್ಪು? ಬೇರೆ ಬೇರೆ ಯಾಕೆ ಬಿಟ್ಟದ? ಅವ್ರಿಗೇನು ಬ್ಯಾಚ್ ಯಾರು ಬಿಟ್ಲಕ್ಕೆ? ಸಾಕ್ಷಾತ್ ದೇವರು. ಆಕಾಶ ಬಿಟ್ಟರೆ ಆಕಾಶ ಬೇಲಿಗೆ ಆಗತ್ತಾ? ವಿಷಾದ ದೇವರನ್ನ ವಿಷ್ಣು ಪದ. ಅದು ದೋಷ ನಿಮಗೆ ದೋಷ ಅಂತ ಹೇಳಿ, ಅವ್ರಿಗೆ ದೋಷ ಅಲ್ಲ, ನಿಮಗೆ ದೋಷ. ಅವ್ರಿಗೆ ನೋಡಿದ್ರೆ ಅಷ್ಟೇನೆ. ಅವ್ರು ಹುಡ್ಸೋ ರೀತಿ ಈ ರೀತಿ ಅಲ್ಲ. ದೇವತೆಗಳು ಹುಡ್ಸೋದು ಅಂತ ಕೇಳಿದರೆ, ಈ ಡಾಕ್ಟ್ರ್ ಸರಿ ಮಾಡ್ದ ಅರ್ಥೇನೀಗ? ಈ ರೀತಿ ಮಾಡೋದಲ್ಲ. ಯಾವುದೋ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡ್ದ. ಅದಕ್ಕೆ ಹೇಳ್ತಾರೆ, ಕಣ್ಣಿಂದ ಹುಟ್ಟಿಸ್ತಾರೆ. ಗೊತ್ತಾಯ್ತಾ? ನೋಡಿದ್ರೆ ಸಾಕು, ಮುಟ್ಟಿದ್ರೆ ಸಾಕು, ಸಂಕಲ್ಪ ಮಾಡಿದರೆ ಸಾಕು, ಮುಂದೆ ಬರುತ್ತೆ. ಕುಂತಿ ತಪ್ಪು ಮಾಡಿದ್ದಾರೆ, ವೇದವ್ಯಾಸರ ಹೇಳ್ತಾರೆ, ನೀನು ಹಾಗೆಲ್ಲ ಯೋಚನೆ ಮಾಡಬೇಡ, ಸೂರ್ಯನಿಂದ ಹುಟ್ಟಿದಲ್ಲಿ ಯಾವ ದೋಷವೂ ಇಲ್ಲ, ದೇವತೆಗಳು ಎಂದೂ ಕೂಡ ಮನುಷ್ಯರಂತೆ ಹುಟ್ಟಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿದೋಯ್ತು. ಹುಟ್ಟಿದ ಕ್ರಮ ಬೇರೆ. ಇವತ್ತು ಸಸ್ಯಗಳು ಎಲ್ಲ ಒಂದೇ ರೀತಿ ಅಲ್ಲ.
ಸಸ್ಯಗಳು ಕೂಡ ಒಂದೇ ರೀತಿ ಬೆಳೆಯೋ ರೀತಿನೇ ಬೇರೆ ಅದು. ಮನುಷ್ಯರ ರೀತಿ ಬೇರೆ, ಸಸ್ಯಗಳ ರೀತಿ ಬೇರೆ, ಪ್ರಾಣಿಗಳ ರೀತಿ ಬೇರೆ, ಎಲ್ಲ ಕೂಡ ಒಂದೇ ರೀತಿ ಬೆಳೆಯೋದಿಲ್ಲ. ಅದು ಎಲ್ಲ ಏನು ಹೇಳ್ತಾ ಅದಿಷ್ಟು ಪ್ರಾಕ್ಟಿಕಲಿ ತೋರಿಸ್ತಾ ಇರೋದು. ಆ ನಿಯೋಗದ ಗಿರಿ ಮಾತ್ರ ರಾಜರಿಗೆ ನಿಯೋಗ ಪದ್ಧತಿ ಅಂದ್ರೆ ಏನು? ಗಂಡ ಸತ್ತೋದ, ವಂಶ ನಿಲ್ಲ ಪ್ರಸಂಗ ಬಂತು, ದೊಡ್ಡ ವಂಶ ಅದು, ರಾಜರ ವಂಶ, ಲೋಕ ಉದ್ಧಾರ ಆಗಬೇಕು ಅಂತ ಏನು ಮಾಡ್ತಾರಾಗ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ನಿಯೋಗ ಪದ್ಧತಿ ಪಡಿಬಹುದು ಅಷ್ಟೇ. ಅದು ಕೇವಲ ಯಾತಕ್ಕೋಸ್ಕರ ಅದು ಸಂತತಿ ಪ್ರಾಪ್ತಿಗೆ ಅಷ್ಟೇ, ಇನ್ಯಾವುದಕ್ಕೂ ಅಲ್ಲ. ಆಮೇಲೆ ಅವನ ಆಲ್ ಪ್ರಶಸ್ತಿ ನಿಯೋಗ ಮಾಡೋದು ತಂದೆ ಅಲ್ಲ. ಈಗ ತಂದೆ ಯಾರು ಇದ್ನೇ ತನ್ನ ಗಂಡನ ಹೆಸರು ಹೇಳ್ಬೇಕಾದ್ರೆ ಅವನ ಹೆಸರು ಹೇಳಾಗಿಲ್ಲ, ಅದು ಪದ್ಧತಿ. ಕನ್ಯಾತ್ವ ಪುನಃ ವಾಪಸ್ ಬರುತ್ತೆ. ಈ ಮಂತ್ರ ಶಕ್ತಿ ಅದೊಂದಿದೆ, ಕನ್ಯಾತ್ವ ವಾಪಸ್ ಬಂದ್ಬಿಡುತ್ತೆ ಮತ್ತೆ. ಅಯುಕ್ತ ಮುಕ್ತವಾಂತತೋ ಭವಾನ್ ತಥಾಪಿತೇವ, ಇದೆಲ್ಲ ಬ್ಯಾಕ್ಗ್ರೌಂಡ್ ಕೊಟ್ಟುಬಿಟ್ಟು ನೀನು ಹೇಳಿದ ಮಾತು 100% ಸರಿಯಲ್ಲ, ಬರೀ ಮಾತು ತಗೊಂಡ್ರೆ ಅದು ಹೇಳಿದ ತಪ್ಪೆ. ಯಾರಿಂದ ಪದ್ಧತಿ ತಪ್ಪು ಅಂದ್ರೆ ಏನರ್ಥ? ನಂಬರ್ 1 ಅಲ್ಲ, ಗೊತ್ತಾಯ್ತು? ನಂಬರ್ 1 ಅಲ್ಲ. ಅದು ಇಲ್ಲಿ ನಡೆದಿದ್ದೇನೋ ದೇವತೆಗಳಾದ್ರಿಂದ ದೋಷ ಬರಲೇ ಇಲ್ಲ. ಉತ್ತಮ ದೇವತೆ ಆದ ದೋಷ ಬರೋದಿಲ್ಲ. ಉತ್ತಮ ದೇವತೆ ದೋಷ ಯಾಕೆ ಬರೋದಿಲ್ಲ ಅಂದ್ರೆ ಅವ್ರು ಏನು ಮಾಡೋದಿಲ್ಲ, ಮನುಷ್ಯನ ರೀತಿ ಅವ್ರು ಇರೋದಿಲ್ಲ, ಆದ್ದರಿಂದ ದೋಷ ಬರೋದಿಲ್ಲ. ಉತ್ತಮ ರೀತಿಯಾದ ದೋಷ ಇಲ್ಲ. ನೀನು ಮಾಡಿದ್ದೆ ನೀನು, ಆದ್ರಿಂದ ನಾನು ಹೇಳಿ ಈಗ ಯಾರನ್ನು ಕರೀಲಿ ಅಂತ ಕೇಳ್ತಾ. ಅಲಂಘ್ಯಮೇ ಮಮೇ ತಥೋ ವದಸ್ವ ಪುತ್ರದಂ ಸುರಂ, ನಿನ್ನ ಮಾತು ನನಗೆ ಅಲಂಘ್ಯ, ನೀನು ಪತಿಯಾಗಿ ಹೇಳ್ತಿ, ಋಷಿಗಳು ಹೇಳಿದ್ದಾರೆ, ಮಾತಿಗೆ ಒಂದು ಬೆಲೆ ಇದೆ, ಆದ್ದರಿಂದ ನಾನು ಮಂತ್ರ ಹೇಳಬೇಕಾಗಿದೆ, ಮಗನ ಪಡಿಬೇಕಾಗಿದೆ, ಪಡಿತೇನೆ, ಹೇಳು ಯಾವ ದೇವತೆಯನ್ನು ಕರೀಲಿ, ಯಾವ ದೇವತೆಯಿಂದ ಪಡ್ಕೊಳ್ಳಿ ನಾನು. ಅದು ರೂಲ್ಸ್ ಗೊತ್ತಿದೆ ಈಗ, ಏನೋ ತನಗೆ ಸಮಾನ ಹೇಳಾಗಿಲ್ಲ, ಮೇಲಿನವ್ರನ್ನ ಹೇಳಬೇಕಾಗಿ. ಯಾರನ್ನ ಹೇಳಿತ್ತು ಯೋಚನೆ ಮಾಡೋದು? ಯಾರಿಗೆ ಯಾರಿಗೆ ಸ್ವರೂಪ ಗೊತ್ತಿರಲ್ಲ, ಬಟ್ ಏನು ಗೊತ್ತಿರುತ್ತೆ? ಒಂದು ತಮ್ಮದೇ ಒಂದು ಕೇಡರ್ ಇರುತ್ತೆ, ಗೊತ್ತಾಯ್ತಾ? ಅದನ್ನು ಸಾಮಾನ್ಯವಾಗಿ ಆ ಥರ ಜ್ಞಾನ ಇರುತ್ತೆ. 100% ಇಲ್ಲದೆ ಹೋದ್ರು ಕೂಡ ಎಷ್ಟಿರುತ್ತೆ ನೋಡಿದ್ರೆ. ಉಳಿದವ್ರಿಗೆ ಹಾಗೇನೆ, ನಕ್ಷತ್ರ ಸೂರ್ಯ ಅಲ್ಲ, ಆದರೂ ಬೆಳಕಿದೆ ಅಂತ ಗೊತ್ತಲ್ಲ, ನಮಗೆ ಅಷ್ಟು ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಯೋಗ್ಯತೆಯ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಉದಾಹರಣೆಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ತೀವಿ, ಇದಕ್ಕೆ ಉತ್ತರ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ. ಈಗ ಉತ್ತರ ಗೊತ್ತಿದೆ ಹೇಳ್ತೀನಿ ಅಂತ ಹೇಳಿ, ಗೊತ್ತಿಲ್ಲ ಹೇಳೋದಿಲ್ಲ ಅಂತಲೂ ಹೇಳ್ತಾರೆ. ಆ ಮಟ್ಟಿಗೆ ಜ್ಞಾನ ಇದೆಯಲ್ಲ, ಆ ಥರ ಜ್ಞಾನ ಇರುತ್ತೆ, ರಫ್ ಆಗಿರುತ್ತೆ. ಬಾಯಿದೇವೆ ಅಂಥವ್ರಿಗೆ 100% ಯಾವಾಗಲೂ ಇರುತ್ತೆ. ಇತಿ ರೀತೋ ಅಬ್ರವೀನ್ ನೃಪೋ ನ ಧರ್ಮತೋ ವಿನಾ ಭುವಃ ನೃಪೋಭಿರಕ್ಷಿತ ಭವೇತ್ ತದಾಹ್ವಯಾಶು ತಂ ವಿಭುಂ. ಇತಿ ಈ ರೀತಃ ಅಬ್ರವೀತ್ ನೃಪಃ, ಹೇಳಿದ ತಕ್ಷಣ ರಾಜ ಹೇಳಿದ. ಇದೆಲ್ಲ ಈಗ ಯೋಚನೆ ಮಾಡಬೇಕು. ಮಕ್ಕಳನ್ನ ಪಡಿಬೇಕಾದ್ರೆ ಯಾವ ಏಮಿರಬೇಕು, ಮಕ್ಕಳನ್ನ ಹೇಗೆ ಪಡಿಬೇಕು. ಏನೋ ಒಂದು ಮಗು ಆಗಲಿ ಅಂತ ಆದರೆ ಏನೂ ಪ್ರಯೋಜನ ಇಲ್ಲ. ಅದು ಆಫೀಸ್ಗೆ ಅಪಾಯಿಂಟ್ ಮಾಡ್ಕೊಂಡ್ರೆ ಹಾಗೋ ಹಾಗೆ ಲೆಟ್ ಎನಿಬಡಿ ಕಮ್ ಅಂಡ್ ರಿಪೋರ್ಟ್ ಅಂಡ್ ಟೇಕ್ ಇದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಟೇಕ್ ದಿ ಚಾರ್ಜ್ ಅಂತ ಹೇಳಕ್ಕೆ ಬರೋದಿಲ್ಲ. ಏನಾಗಬೇಕು, ಅವನು ರಿಕ್ವೈರ್ಡ್ ಇರುತ್ತೆ, ಪೋಸ್ಟ್ ಬಂದಿರಬೇಕು, ಪೋಸ್ಟ್ ಇರ್ತಕ್ಕಂತೆ ಅವ್ನು ಬರಬೇಕು, ಎಲಿಜಿಬಿಲಿಟಿ ಇರಬೇಕು, ಆಮೇಲೆ ಮೆರಿಟ್ ಇರಬೇಕು, ಜೊತೆಗೆ ಬರೀ ಮೆರಿಟ್ ಬೇರೆ ರಿಕ್ವೈರ್ಡ್ ಮೆರಿಟ್ ಇರಬೇಕು. ಅವಾಗ ಏನಾಗುತ್ತೆ, ಅದು ಸೆಲೆಕ್ಷನ್ ವ್ಯಾಲಿಡ್. ಅದು ಆಫೀಸಿಗೆ ಇಷ್ಟು ಯೋಚನೆ ಮಾಡ್ತಾರೆ. ಆಫೀಸಲ್ಲಿ ಮರುದಿವ್ಸ ಬೇಕಾದ್ರೆ ತೆಗೆದಾಕ್ಬೋದು ಅವನ್ನ, ಅವನೇ ಬಿಟ್ಟು ಹೋಗೋದು. ಮನೆಯಲ್ಲಿ ಪರ್ಮನೆಂಟ್ ಅಟ್ಯಾಚ್ಮೆಂಟ್. ಅದಕ್ಕೇನು ಮಾಡಬೇಕು, ಎಂಥ ಮಕ್ಕಳು ಹುಟ್ಟಬೇಕು ಯಾವಾಗಲೂ ನಮ್ಮದು ನಾವು ಯೋಚನೆ ಮಾಡಿ, ನಮ್ಮ ವರ್ಣ ಯಾವುದು, ನಮಗೆ ಎಂಥ ಮಗು ಬೇಕೀಗ, ಅಂಥ ಮಗನೇ ಹುಟ್ಟಬೇಕು. ಎಲ್ಲ ಉಪನಿಷತ್ತು ಹೇಳುತ್ತೆ, ಇಂಥ ಮಗ ಹುಟ್ಟಿದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿ ಇಂಥ ಮಗ ಹುಟ್ಟಬೇಕು ಮನಸ್ಸಲ್ಲಿ ಇದ್ದರೆ ಯಾವ ರೀತಿ ಹೋಮ ಮಾಡಬೇಕು, ಯಾವ ರೀತಿ ಮಂತ್ರ ಹೇಳಬೇಕು, ಎಲ್ಲ ಪದ್ಧತಿ ಹೇಳ್ತಾರೆ. ಅರ್ಥ ಆಯ್ತಾ? ಅದನ್ನೆಲ್ಲ ತಿಳಿಸ್ತಾರೆ. ಡಾಕ್ಟರ್ ಬೇಕು, ನಮಗೆ ಕಾಮನ್ ಸೆನ್ಸಿಗೆ ಡಾಕ್ಟರ್ ಬೇಕು, ಮೆಡಿಕಲ್ ಓದಿರಬೇಕು ಅವನು. ಈ ಡಾಕ್ಟರ್ ತೊಗೊಳಕ್ಕೆ PhD ಡಾಕ್ಟರ್ ತೊಗೊಳಕ್ಕೆ ಬರಲ್ಲ. ಯಾಕೆ, ಅದು ಆ ಮೆಡಿಕಲ್ ಡಾಕ್ಟರ್ ಬೇರೆ, ಈ PhD ಡಾಕ್ಟರ್ ಬೇರೆ, ಅಂಥವನ್ನೇ ಬೇಕು ಅಂತ ಹುಡುಕ್ತಾರಲ್ಲ ಹಾಗೆ. ಅವ್ನು ಹೈಲಿ ಮೆರಿಟೆಡ್ಡು, ಸಿಕ್ಕಾಬಟ್ಟೆ ಮೆರಿಟ್ ಇದೆ ಅವನಿಗೆ ಕೇಳಿದ್ದಕ್ಕಿಂತ. ಬಟ್ ಸಬ್ಜೆಕ್ಟೇ ಬೇರೆ, ಏನು ಮಾಡೋಕ್ಕಾಗ, ಸಾರಿ ಅನ್ಬೇಕಷ್ಟೆ, ಏನು ಮಾಡೋಕ್ಕೆ ಬರೋದು. ಸಬ್ಜೆಕ್ಟ್ ಆಗಿ ಸ್ವಲ್ಪ ಕಡಿಮೆ ಇದ್ರೂ ಮ್ಯಾನೇಜ್ ಮಾಡ್ಬೋದು, ಆದರೆ ಬೇರೆ ಸಬ್ಜೆಕ್ಟ್ ಆದರೆ ಏನು ಪ್ರಯೋಜನ. ಇದು ನಮ್ಗೆ ಅರ್ಥ ಆಗುತ್ತೆ, ಮನೆಯಲ್ಲಿ ಮಾತ್ರ ಅರ್ಥನೇ ಆಗೋದಿಲ್ಲ. ಯಾವುದೋ ಮಗು ಹೇಗೋ ಬೇಡಿ ಏನೋ ಆಗಲಿ ಏನಿಲ್ಲ. ಕಂಡವ್ರಿಗೆ ಸ್ಟಾಫಿಗೆ ಟ್ರೈನಿಂಗ್ ಕೊಡ್ತಾರೆ, ಮಕ್ಕಳಿಗೆ ಟ್ರೈನಿಂಗೇ ಇಲ್ಲ. ಗೊತ್ತಾಯ್ತಾ? ಹೀಗಿರಬೇಕು, ಹೀಗೆ ನಡ್ಕೋಬೇಕು, ಜನರು ಹೇಳಿದ್ದು ನೋಡಿದ್ದಾರೆ ಎಲ್ಲರೂ ಕೂಡ. ಎಷ್ಟೋ ಇಂಗ್ಲೀಷ್ ಪೊಲೋನಿಯಸ್ ಸರ್ಪ್ರೈಸ್ ಸನ್ ಅಂತ ಬರುತ್ತೆ ಹ್ಯಾಮ್ಲೆಟ್ನಲ್ಲಿ, ಒಂದು ಒಳ್ಳೆ ಪ್ಯಾಸೇಜ್ ಟೆಕ್ಸ್ಟ್ ಬುಕ್ ಮಾಡ್ತಾರೆ. ಅದು ತನ್ನ ಮಗನಿಗೆ ಹೇಳ್ತಾರೆ, ಪೊಲೋನಿಯಸ್ ತಗೊಂಡು ಮಗನಿಗೆ ಅಡ್ವೈಸ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಮಾಡ್ತಾರೆ. ಟೆಕ್ಸ್ಟಲ್ಲಿ ಸಾಮಾನ್ಯ ಇಂಗ್ಲೀಷ್ ಟೆಕ್ಸ್ಟಲ್ಲಿ ಇರುತ್ತೆ. ಅವ್ನು ಹೇಳ್ತಾರೆ, ನೀದಾರೆ ಬಾರೋ ರೆಂಡರ್ ಬಿ ಅಂತ ಹೇಳ್ತಾರೆ. ಸಾಲ ಕೊಡಬೇಡ, ಸಾಲ ತೊಗೊಳಕ್ಕೂ ಹೋಗಬೇಡ. ಯಾಕೆ, ಫಾರ್ ಇಟ್ ನೀದರ್ ಲೂಸಸ್ ಬೋತ್ ಇಟ್ ಸೆಲ್ಫ್ ಅಂಡ್ ಫ್ರೆಂಡ್. ಸಾಲ ಕೊಡ್ತೀಯಾ, ದುಡ್ಡು ವಾಪಸ್ಸು ಬರೋದಿಲ್ಲ, ಫ್ರೆಂಡ್ಶಿಪ್ ಅವ್ರ ಫ್ರೆಂಡ್ಶಿಪ್ ಓಡೋಗ್ಬಿಡ್ತಾರೆ. ಆಮೇಲೆ ಕೇಳಿದ್ರೆ ಜಗಳ ಶುರುವಾಗುತ್ತೆ, ಅದು ಹೋಗ್ಬಿಡುತ್ತೆ. ಇದರಲ್ಲಿ ಯಾಕೆ ಹೇಳಿದೆ ಅಂದರೆ, ಒಂದು ಕಲ್ಚರ್ ಇದೆ ಮನೆಯಲ್ಲಿ, ಮಕ್ಕಳಿಗೆ ಸಾಲ ಮಾಡಬೇಡ ಅಂತ ಹೇಳಬೇಕು. ಗೊತ್ತಾಯ್ತಾ? ಅವ್ನು ಮುಂದೆ ಕೆಲವು ಸಾಲದಲ್ಲೇ ಬದುಕ್ತಾರೆ ಎಷ್ಟೋ ಥರ. ಸಾಲ ಮಾಡಲಿ ಬೇಡ, ಸಾಲದಿಂದನೇ ಬೇಡ, ವಿಜಯದಾಸರ ಮಾತಿದೆ.
ಇರೋದಿಲ್ಲ ಸಾಲದು ಅಂತ ಹೇಳಿದ್ರೆ ಮತ್ತೆ ಸಾಲ ಬೇಕು. ಸಾಲದು ಅಂತ ಯಾವಾಗ ಗೊತ್ತವ್ರು ಏನು ಮಾಡ್ತಾರಾಗ ಸಾಲ ಮಾಡ್ತಾರೆ. ಸಾಲದು ಅಂದೆ ಹೋದ್ರೆ ಏನಾಗೋದಿಲ್ಲ, ಸಾಲ ಮಾಡೋ ಚಾನ್ಸೇ ಬರೋದಿಲ್ಲ. ವಿಜಯದಾಸರ ಮಾತು. ಯಾಕೆ ನಾವು ಓದು ಮನೆಯಲ್ಲಿ ಏನೇ ಟ್ರೈನಿಂಗ್ ಸಿಗೋದಿಲ್ಲ, ದಾಸರು ಅದೆಲ್ಲ ಜ್ಞಾನಿಗಳು ಮಾಡಿಕೊಡ್ತಾರೆ. ರಾಮಾಯಣ ಇವತ್ತು ನೋಡಿ ಗಲಾಟೆ, ರಾಮಾಯಣ ಟೆಕ್ಸ್ಟ್ ಬುಕ್ ಮಾಡಬೇಕು ಅಂತ ಗಲಾಟೆ ಮಾಡ್ತಾರೆ. ಬಟ್ಟೆಗಳಲ್ಲಿ ಮಾಡಿಲ್ಲ ಕೆಲಸ ಬಿಟ್ಟುಕೊಳ್ರಿ. ಅರ್ಥ ಆಯ್ತಾ? ಬಟ್ಟೆಗಳು ಸರ್ವಮೂಲ ಎಲ್ಲ ಟೆಕ್ಸ್ಟ್ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ನಾವು ಆದ್ರೆ ಮೆಚ್ಚಿದರೆ ಒಂದು ಗೌರ್ಮೆಂಟ್ ಒಂದು ಪಾಯಿಂಟ್ ಇದೆ ಯಾವಾಗಲೂ ಕೂಡ. ಅವ್ರು ಯಾವಾಗ ಒಂದು ಆ್ಯಂಗಲ್ ಯೋಚನೆ ಮಾಡ್ತಾರೆ, ಏನು ಎಲೆಕ್ಟ್ ಆಗಬೇಕು ಕೊನೆ ಪಕ್ಷ, ಅಷ್ಟು ಜ್ಞಾನ ಇದೆ ಮತ್ತೆ ಎಲೆಕ್ಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು ಕಷ್ಟಾರು ಯೋಚನೆ ಮಾಡ್ತಾರೆ. ನಾವು ಅದನ್ನು ಯೋಚನೆ ಮಾಡೋದು. ನಮ್ಮ ಎಲೆಕ್ಷನ್ ಒನ್ಸ್ ಫಾರ್ ಆಲ್ ಕೂತ್ ಮೇಲೆ ಪರ್ಮನೆಂಟ್ ಅಂತ ತಿಳ್ಕೊಂಡ್ಬಿಡ್ತೀವಿ ಪಜಿತ. ಕೆಲವೆಲ್ಲ ಪ್ಲಸ್ ಪಾಯಿಂಟ್ ನೋಡಬೇಕು. ಜನಕ್ಕೆ ಏನು ಬೇಕು ಇವತ್ತು ಅವ್ರಿಗೆ ನಮಗೆ ಯಾಕೆ ಗೊತ್ತಾಗಿಲ್ಲ? ಸರ್ ಎಂದ ಹೇಳಿದ್ದಾರೆ ಮಾತನ್ನ. ಮಹಾಭಾರತ ಆತ್ಮೀಯ ಯಾತಕ್ಕೋಸ್ಕರ ಮಹಾಭಾರತ ಇರೋದು? ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತ. ಇದು 1000 ಧರ್ಮ ಪ್ರವಚನ ಮಾಡಿಬಿಟ್ಟು ಮಹಾಭಾರತ ಹೇಳಿಬಿಡಿ ಸಾಕು. ತಾತ್ಪರ್ಯ ಸಮೇತ ಹೇಳಿಬಿಟ್ರೆ ಧರ್ಮ ತನಷ್ಟ. ಬೆಂಕಿ ಹೆಚ್ಚಿದ ಮೇಲೆ ಬಿಸಿ ಇರಲೇಬೇಕಲ್ಲದು. ಬೆಂಕಿ ತಣ್ಣಗುಟ್ಟುತ್ತೆ ಬೆಂಕಿ ಎಂದಾದರೂ ಕೂಡ. ತಾತ್ಪರ್ಯ ಅಥವಾ ಮಹಾಭಾರತ ಕೇಳಿದವನ ಬುದ್ಧಿ ಹೇಗಿರ್ಬೇಕದು? ಧರ್ಮಿಷ್ಠವಾದ ಬುದ್ಧಿನೇ ಆಗಬೇಕು. ಅಷ್ಟರ ಮಟ್ಟಿಗೆ ನಿಂದು ಹೇಳಿಲ್ಲ ವೇದವ್ಯಾಸರ ಮಾತನ್ನು ಕೇಳಿಕೊಂಡು ಕಲಿಯುಗ ಏನು ಬಂತು? ಕಲಿಯುಗ ಏನು ಬಂತು? ಸ್ವಲ್ಪ ಧರ್ಮದ ಬಗ್ಗೆ ಬುದ್ಧಿ ಬಂತು ಅಂತ ಹೇಳೋದಿಲ್ಲ. ಕಲಿಗೆ ಬರುತ್ತೆ, ಕಲಿಯುಗದ ಜನಕ್ಕೂ ಬರುತ್ತೆ. ಅದನ್ನು ಅಭ್ಯಾಸ ಮಾಡ್ಬೇಕು. ಇವತ್ತು ಅದಿಲ್ಲ ನಮ್ಮಲ್ಲಿ, ದೊಡ್ಡ ದೋಷ ಅದು. ಏನ ಹೌದು, ಉತ್ತಮ. ಅದು ಎಲ್ಲ ಕಾಮನ್ ಟೆಕ್ಸ್ಟ್. ಬ್ರಹ್ಮಸೂತ್ರ ಇನ್ನೂ ಶ್ರೇಷ್ಠ, ಬಟ್ ಕಾಮನ್ ಟೆಕ್ಸ್ಟ್ ಎಲ್ಲರಿಗೂ ಅಲ್ಲದು. ಜನರಲ್ ಟೆಕ್ಸ್ಟ್ ಅಲ್ಲ, ಜನರಲ್ ಟೆಕ್ಸ್ಟ್ ಇರೋದು ಇದರಲ್ಲಿ. ಈಗ ನೋಡಿ ಭಗವದ್ಗೀತೆ ಟೆಕ್ಸ್ಟ್ ಮಾಡಬೇಕು ಅಂದ್ರೆ ಎಷ್ಟು ಉತ್ಸಾಹ ಮಾತಾಡೋದಿಲ್ಲ ಜನಗಳಿಗೆ. ಮಾಡಬೇಕು ಭಗವದ್ಗೀತೆ, ಯಾಕೆ ಮಾಡಬಾರ್ದು, ಏನು ಮಾಡಬಾರ್ದು, ವ್ಯಾಲ್ಯೂಸ್ ಇದೆ. ಮಾತಾಡಿದ್ದೆ ಈಗ ಬೇರೆ ಹೊತ್ತಲ್ಲಿ ಅದು ಓದಬಾರ್ದು, ಧರ್ಮದ ಗ್ರಂಥ, ಅದೊಂದು ಗಲಾಟೆ. ಇವತ್ತು ಅಷ್ಟು ಜ್ಞಾನ ಬಂದಿದೆಯಲ್ಲ, ಎಷ್ಟು ಆಶ್ಚರ್ಯ ಅಲ್ಲೇನು. ಈ ಯುಗದೊಳಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಆಲ್ರೆಡಿ ಟೆಕ್ಸ್ಟ್ ಬುಕ್ ಮಾಡಿಬಿಡ, ಗುಜರಾತ್ ಟೆಕ್ಸ್ಟ್ ಬುಕ್ ಮಾಡೇ ಬಿಟ್ಟಿದ್ದಾರೆ. ಇವ್ರು ಮಾಡೋ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಭಗವದ್ಗೀತೆಗೆ ಇರೋ ವ್ಯಾಲ್ಯೂನ ಅಲಗಳಿಗೆ ಸಾಧ್ಯ ಆಗೋದಿಲ್ಲ. ಯಾವುದೋ ಕಾರಣಕ್ಕೆ ಒಪ್ಪಬೇಕಾಗುತ್ತೆ. ಯಾರೋ ಯಾಕೆ ಮಾಡಬಾರ್ದು ಅವ್ರಿಗೆ ಏನಿದೆ ಅದರಲ್ಲಿ, ಎಷ್ಟು ವ್ಯಾಲ್ಯೂಸ್ ಇದೆ ಗೊತ್ತಾಯ್ತಾ ಅಂತ ಮಾತಾಡೋರು ಓದಿಲ್ಲ ತಮಾಷೆ ಆದರೆ. ಈಗಾಗಲೇ ಅವ್ರಿಗೆ ಬೇಕಾಗಿರೋದೇ ಬೇರೆ. ಇದು ಭಗವದ್ಗೀತೆ ಎಟರ್ನಲ್ ವ್ಯಾಲ್ಯೂಸ್ ಹೇಳ್ಕೊಡ್ತಕ್ಕಂಥ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಇದು ಬಹಳ ಮುಖ್ಯ. ನಾವೆಲ್ಲ ಹೇಗಿರಬೇಕು ಇದರಲ್ಲಿ ಯಾವಾಗಲೂ ಬೆಳೆದರು. ಡಾಕ್ಟ್ರ್ ಅಂದರೆ ಅಂತ ಜನ ಯಾವ್ದಕ್ಕೆ ಕೇಳ್ತಾರೆ? ರೋಗ ಬಂದರೆ ಡಾಕ್ಟರ್ ಹತ್ರ ತಾನೇ ಹೋಗೋದು. ಸಂಶಯ ಬಂದರೆ ಯಾರ ಹತ್ರ ಬರ್ಬೇಕು ಅವರು? ಬ್ರಾಹ್ಮಣರ ಹತ್ರ ಬರ್ಬೋದು. ವರ್ಣಾನ ಬ್ರಾಹ್ಮಣೋ ಗುರು. ಗೊತ್ತಾಯ್ತಾ? ಬ್ರಾಹ್ಮಣಿಗೆ ಅದೆಲ್ಲ ಗೊತ್ತಿರ್ಬೇಕು. ಬ್ರಾಹ್ಮಣರು ಅವ್ರಿಗಿಂತ ಹೋಪ್ಲೆಸ್ ಇದ್ದರೆ ಇದೇನು ಪಾಪ. ಇದು ಮಾತಿನಲ್ಲಿ ಧರ್ಮದಿಂದ ಮಾತ್ರ ಏನಾಗುತ್ತೆ? ಧರ್ಮೋ ರಕ್ಷತೆ ರಕ್ಷಿತ. ರಾಜರು ರಾಜ್ಯ ಆಡ್ಬೇಕೀಗ. ಯಾವುದರಿಂದ ಆಡಬೇಕು? ನ ಧರ್ಮತೋ ವಿನಾ ಭುವೋ ರಕ್ಷಣಂ ಭವೆ. ಧರ್ಮ ಅಂದ್ರೆ ಏನು? ಇವತ್ತು ಧರ್ಮಾತೀತವಾದ ರಾಜ್ಯ ಬೇಕು ಅಂತ ಯೋಚನೆ ಮಾಡ್ತಾರೆ. ತಪ್ಪೋದು. ಧರ್ಮ ಅಂದ್ರೆ ಏನು ಗೊತ್ತಾ? ಲಾ ಅಷ್ಟೇ ಇರುತ್ತೆ. ಲಾ ಇಲ್ಲದೆ ಇರೋ ಕಾನ್ಸ್ಟಿಟ್ಯೂಷನ್ ಇಲ್ಲದ ದೇಶ ಇರುತ್ತಾ? ಅಷ್ಟೇ. ಇದು ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್ ಧರ್ಮ. ಅದು ಪೊಲಿಟಿಕಲ್ಲು, ಸೋಷಿಯಲ್, ಇದು ಸ್ಪಿರಿಚುವಲ್ ಅಷ್ಟೇ. ಸೊ ನೀವು ಸ್ಪಿರಿಟಿಕಲ್ ಧರ್ಮ ಫಾಲೋ ಮಾಡಬೇಕು ಅಂತ ಹೇಳೋದಾರ ಕಾನೂನನ್ನು, ಇದನ್ನು ಫಾಲೋ ಮಾಡಲೇಬೇಕು. ಸ್ಪಿರಿಚುವಲ್ ಹೇಳೋ ಶಕ್ತಿ ಅದಕ್ಕಿಲ್ಲ. ಅದನ್ನು ಎಲ್ಲಿಂದ ಫಿಲಪ್ ಮಾಡ್ಬೇಕು ನಾವೀಗ? ರಾಮಾಯಣ ಮಹಾಭಾರತಗಳ ಟೆಕ್ಸ್ಟ್ ಬುಕ್. ಅದು ಬೇರೆ ದಾರಿನೇ ಇಲ್ಲ. ಧರ್ಮತೋ ವಿನಾಭುವ. ಆಮೇಲೆ ಕತೆ ಹೇಳ್ತಾರೆ, ತಪ್ಪು ಕತೆ ಹೇಳ್ತಾರೆ, ಇನ್ನೂ ಹೋಪ್ಲೆಸ್ ಆಗಿಬಿಡೋದು. ರಾಮನ ಪೂಜೆ ಮಾಡಾಯ ಹಾಗೆ ಹೇಳಿದ್ರು ಜೋರಾಗಿ. ಸೂರ್ಯ ಪೂಜೆ ಶುರು ಮಾಡ್ದ, ಕತೆ ಕೇಳಿದ. ರಾಮ ಸೀತೆಗಳು ಓಡಾಡಿಬಿಟ್ಟ ಅಂತೇಳಿ ಪೂಜೆ ಸ್ಟಾಪ್ ಮಾಡಿದ. ಯಾತಕ್ಕೆ? ತನ್ನಂತೆ ತಾನೇ ಕಾಪಾಡ. ರಾಮ ಪೂಜೆ ಮಾಡಿ ನಮ್ಮ ಹಣೆ ಬಾರಿ ಏನಾಗುತ್ತೆ ಓಡ್ಬಿಟ್ಟ. ನೋಡಿ ಎಷ್ಟು ಡೌಟ್ ಬಂತಾಗ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಂಶಯ ಹೆಚ್ಚಿದ. ಆಗ ಮತ್ತೆಷ್ಟು ಪೂಜೆ ಶುರು ಮಾಡ್ತಾರೆ. ಇಲ್ಲವ್ರು ಏನು ಬರುತ್ತಾಗ? ಬರೀ ಸಂಶಯ ಬಂದ್ಬಿಡುತ್ತೆ. ಸಂಶಯ ಪರಿಹಾರ ಆಗದವ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಡೌಟ್ ಬಂದರೂ ಸಾಕು, ಏನು ಮಾಡ್ತಾರಾಗ? ರಿಸ್ಕ್ ಹಾಕಿದ್ರೆ ಬಿಟ್ಬಿಡ್ತಾರೆ. ಹಾಗಾಗಬಾರ್ದು. ಈಗ ನಮ್ಮ ಮಹಾಭಾರತ ವ್ಯಾಲ್ಯೂ ಗೊತ್ತಾಗುತ್ತೆ, ನಿರ್ಣಯದ ವ್ಯಾಲ್ಯೂ ಗೊತ್ತಾಗುತ್ತೆ. ನೃಪೋಭಿರಕ್ಷಿತ ಭವೇತ್ ತದಾ ಯಾಶುತಂ ವಿಭುಂ. ಆ ಧರ್ಮದಿಂದ ರಾಜ್ಯ ಹೊಡೆಯೋದು. ಧರ್ಮದಿಂದ ರಾಜ್ಯ ಹೊಡಿಬೇಕು. ಎಂಥ ಮಗ ಹುಟ್ಟಬೇಕೀಗ? ಧರ್ಮಿಷ್ಠ ಮಗ ಹುಟ್ಟಬೇಕು. ಧರ್ಮಿಷ್ಠ ಮಗ ಹುಟ್ಟಬೇಕಾದ್ರೆ ಯಾರಾಗಿರ್ಬೇಕು ಅವನು? ಯಮಧರ್ಮ ಧರ್ಮಿಷ್ಠ. ಯಮಧರ್ಮನ ಕರೆದು ಬಿಡು, ಧರ್ಮದ ಹೊಡೆಯುತ್ತೆ. ಅಂದರೆ ಪಾಂಡುರಾಜನ ಈ ಸ್ಥಿತಿಯಲ್ಲಿ ಇದು ವೆರಿ ಸೂಪರ್. ಇದು ಎಂಥ ಮಕ್ಕಳನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಟೆಕ್ಸ್ಟ್ ಬುಕ್ ಆಗೋ ಮಾತುಗಳಿವೆಲ್ಲ ಕೂಡ. ನಮಗೆ ಬೇಕಾದ ಮಕ್ಕಳು ಇಂಥವರೇ. ನೃಪೋಭಿರಕ್ಷಿತ ಭವೇತ್ ತದಾಹ್ವಯಾಶು ತಂ ವಿಭುಂ. ಕರೆ ಅಂತ ಹೇಳಿದ್ರು. ಸಧರ್ಮಜ ಸುಧಾರ್ಬೇಕೋ ಭವೇತ್ಯ ಸೂರುತ್ತಮ. ಆ ಧರ್ಮದಿಂದ ಹುಟ್ಟತಕ್ಕಂಥ ಮಗ ಯಮಧರ್ಮನ ಮಗನಾದರೆ ಸುಧಾರ್ಮಿಕ ಭವೇತ್, ಒಳ್ಳೆ ಧಾರ್ಮಿಕನಾಗ್ತಾನೆ. ಅದರಿಂದ ಏನಾಗುತ್ತೆ? ಲೋಕ ಉಳಿಯುತ್ತೆ.
ವೃತ್ತಮ ಇತೀರಿತೆ ತಯಾ ತಮಃ ಸಮಾಹುತೋ ಅಗಮದ್ರುತಂ. ಹೇಳ್ತಿರ್ಲಿಕ್ಕೆ ಏನಾಯ್ತು? ಧರ್ಮಜ ಸುಧಾರ್ಮಿಕೋ ಭವೇತ್ ಹಿ. ಹಿ ಅಂದ್ರೆ ಶೂರ್. ಸೂನುರುತ್ತಮ ಇತಿ ಈರಿತೆ ತಯಾ ಯಮಃ ಸಮಾಹುತಃ ಅಗಮದ್ರುತಂ. ಯಮಃ ಸಮಾಹುತಃ ಅಗಮದ್ರುತಂ. ಯಮದೇವ್ರು ಬಂದೇ ಮಂತ್ರದ ಶಕ್ತಿ ಎಷ್ಟಿತ್ತು ಅಂದರೆ ಇನ್ಸ್ಟೆಂಟ್ ಬರ್ಬೇಕು ಅವರು. ಇದು ಮಾಡಾಗಿಲ್ಲ. ಲೈಟನಿಂಗ್ ಕಾಲ ಹಿಂದೆ ಬರ್ತಾ ಇತ್ತು, ಕಾಲು ಹೋಗಿದೆ. ಲೈಟನಿಂಗ್ ಕಾಲದ ಏನು ಮಾಡ್ಬೇಕು? ಟ್ರಂಕ್ ಕಾಲಲ್ಲಿ ಕಷ್ಟ ಕನೆಕ್ಷನ್ ಸಿಗುತ್ತೆ. ಲೈಟನಿಂಗ್ ಒಂದೇ ಇನ್ಸ್ಟೆಂಟ್. ಲೈಟನಿಂಗ್ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ಇನ್ಸ್ಟೆಂಟ್ ಬಂದೇ ಬಿಟ್ರಿ ಯಮದೇವ್. ಮತ್ತೆ ಅವ್ರು ಬಂದರೆ ಬೇರೆ ಇಲ್ಲ, ಮಗನ ಕೊಟ್ಟೆ ಸುತಾಪ್ತಿದ ಮನು. ಆ ಕೆಲಸ ಆಗಲೇಬೇಕು, ಬೇರೆ ಕೆಲಸ ಆಗಾಗಿಲ್ಲ. ಮಗು ಹುಟ್ಟೇ ಬಿಟ್ಟ. ಸಮಾಹುತೋ ಅಗಮತ್ ಧೃತಂ. ಧೃತಂ ಅಂದರೆ ತಕ್ಷಣನೇ ಬಂದ, ವೇಗವಾಗಿ ಬಂದ. ತತಶ್ಚ ಸದ್ಯ ಏವ ಸಾ ಸುಷಾವ. ನೋಡಿ, ಇದು ಭಾಳ ಸದ್ಯ ಏವವ, ಸದ್ಯೋ ಗರ್ಭ. ಆ ಕ್ಷಣಕ್ಕೆ ಹುಟ್ಟಿ ಆಯಿತು ಮಗು, ಇನ್ಸ್ಟೆಂಟ್. ಅದು ಹುಟ್ಟಿ ಗರ್ಭಿಣಿಯಾಗಿ ಹುಟ್ಟಿದ ಹಾಗಲ್ಲ, ಆ ಕ್ಷಣಕ್ಕೆ ಹುಟ್ಟಿ ಆಯಿತು. ತತಶ್ಚ ಸದ್ಯ ಏವ ಸಾ ಸುಷಾವ ಪುತ್ರಮುತ್ತಮಂ ಯುಧಿಷ್ಠಿರಂ ಯಮೋ ಹಿ ಸ ಪ್ರಪೇದ ಆತ್ಮಪುತ್ರತಾಂ. ತತಃ ಚ ಸದ್ಯ ಏವ ಸಾ ಸುಷಾವ ಪುತ್ರಂ ಉತ್ತಮಂ. ಸದ್ಯ ಆ ಕ್ಷಣವೇ ಅಂತ ಅರ್ಥ. ಎಲ್ಲಿ ಬಂದಿದೆ? ಸದ್ಯೋ ಹೃದಯವೃದ್ಧತೆ ಕೃತಿಭಿ ಶುಶ್ರೂಷಿಭಿ ತಕ್ಷಣ. ಆ ಕ್ಷಣಕ್ಕೇನೆ ಉತ್ತಮಂ ಪುತ್ರಂ, ಒಳ್ಳೆ ಮಗ ಹುಟ್ಟಿದ. ಯಾರು? ಯುಧಿಷ್ಠಿರಂ, ಯುಧಿಷ್ಠಿರ ಹೆಸರು. ಯಮೋಹಿ, ಸಾಕ್ಷಾತ್ ಯಮದೇವರ ಅವತಾರ. ಸಪ್ರವೇದ ಆತ್ಮಪುತ್ರ ತಾವು, ತನ್ನ ಮಗನಾಗಿ ತಾನೇ ಹುಟ್ಟಿದ್ರು ಯಮದೇವರು. ಯುಧಿಷ್ಠಿರ ಯಾರಾಯ್ತು ಈಗ? ಯಮದೇವರ. ಇದು ಆ ಕ್ಷಣಕ್ಕೆ ಹುಟ್ಟಿದ್ದು. ಯಾತಕ್ಕೆ ಮಗ ಬೇಕು ಅಂತ ಹೇಳಿದ್ದು ಆಯ್ತು. ಇವತ್ತು ಧರ್ಮಿಷ್ಠನಾದ ಮಗ ಇರಬೇಕು. ಅದು ಆಫೀಸಿಗೆ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಆಫೀಸ್ ಏನಾಗಬೇಕು? ಅದು ಉಡಿಬೇಕು, ಡೆವಲಪ್ ಆಗಬೇಕು. ಹೇಳ್ತಿದ್ದು ಆಫೀಸರ್ ಬಂದರು ಸಿಕ್ಕಾಪಟ್ಟೆ ಡೆವಲಪ್ ಆಯ್ತು. ಇನ್ನೊಬ್ರು ಬಂದ ಮುಚ್ಚಿ ಹೋಗ್ಬಿಟ್ಟ ಅಂತೇಳಿ. ಅದು ಅಧಿಕಾರಿ ಒಳ್ಳೆಯವನಾಗಿದ್ರೆ ಏನಾಗುತ್ತೆ? ಅದು ಬೆಳೆಯುತ್ತೆ ಸಾಕಷ್ಟು. ಅದಕ್ಕೆ ಮನೆ ಅಂದರೆ ಏನದು? ಒಂದು ಆಫೀಸ್ ಇದ್ದಾಗ, ಧರ್ಮದ ಬ್ರಾಂಚ್ ಅದು. ಅದು ಉಳಿಸ್ಬೇಕು ನಾವು, ಧರ್ಮ ರಕ್ಷಣೆ ಮಾಡಬೇಕಾದ್ರೆ. ಮಾಡದೆ ಹೋದರೆ ಅದ್ರ ಒಂದು ಏನಾಗುತ್ತೆ? ಅದರಿಂದ 1000 ಭಾವನೆ, ಒಂದು ಕೆಟ್ಟ ಭಾವನೆ ಹಾಕಿದ್ರೆ ಏನಾಗುತ್ತೆ? ಅಷ್ಟು ಕೆಟ್ಟು. ಇವತ್ತು ಎಲ್ಲರೂ ನಾನೊಬ್ಬನು ಆನೆಸ್ಟ್ ಆದರೆ ಧರ್ಮ ಉಳಿಯುತ್ತೆ ಅಂತ ಕೇಳ್ತಾ. ಅದು ಒಬ್ಬರು ಕೆಟ್ಟರೆ ಧರ್ಮ ಹೋಗಲಿಲ್ಲ. ಈಗ ಅಷ್ಟು ಮಾವಿನ ಹಣ್ಣು ಹಾಳಾಗಲಿಲ್ಲ. ಈಗ ಒಬ್ಬನು ಕೆಡಬ. ಕೆಟ್ಟವನ್ನ ಏನು ಮಾಡಬೇಕು? ಫಸ್ಟು ಕೆಟ್ಟ ಮಾವಿನ ಹಣ್ಣ ದೂರ ಇಡಬೇಕು. ಫಸ್ಟ್ ಅದನ್ನು ಬಿಸಾಕ್ಬಿಡ್ಬೇಕು. ಹತ್ತಿರ ಇದ್ರೆ ಹಾಳು ಮಾಡೋದು. ಇದರಲ್ಲಿ ಕೂಡ ಇರ್ಕೊಡ್ದು. ಇವು ತುಳಸಿ ತಗೊಳ್ಳಿ, ತಮಾಷೆ ನೋಡಿ. ಈಗ ತುಳಸಿ ಎತ್ತೀರಿ, ಬೆಳಿತೀರಿ, ದಿವಸ ಪೂಜೆ ಮಾಡಿ 8 ದಿವಸ ಆಯ್ತು. ಅದು ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀರಿ. ಅದು ಹೊಸ ತುಳಸಿ ಹಾಕಿಡಿ, ಏನಾಗುತ್ತದ? ದಿವಸಕ್ಕೆ ಹೋಗುತ್ತದ. ಅರ್ಥ ಆಯ್ತಾ? ಹೊಸ ತುಳಸಿಯನ್ನು ಅದರಲ್ಲೇ ಹಾಕಿಬಿಟ್ರೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಸರಿಯಾಗಿ ತೊಳೆದು ಹಾಕಿದ್ರೆ ಏನಾಗುತ್ತೆ? ಮತ್ತೆ 10 ದಿವಸ ಸಾಮಾನ್ಯವಾಗಿರುತ್ತೆ. ಮತ್ತು 8 ದಿವಸ ಅಂತೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕೊನೆ 2 ದಿವಸ ನೀವು ನೋಡ್ಕೊಂಡು ಡಿಪೆಂಡ್ ಆಗುತ್ತೆ. ಆದರೆ ಪಾತ್ರೆ ತೊಳೆದೇ ಹಾಕಿಬಿಟ್ರೆ ಮಾತ್ರ ಒಂದೇ ದಿವಸ ಆವಿಷ್ಯ. ದಿವಸಕ್ಕೆಲ್ಲ ಕಪ್ಪಾಗಿಬಿಡುತ್ತೆ. ಯಾಕೆ? ಅದು ಹಿಡಿದಿತ್ತಲ್ಲ. ಇಲ್ಲಿ ಕೆಟ್ಟಕ್ಕೆ ಕಾರಣ ಏನು? ಅಲ್ಲಿ ಒಂದು ಅಡ ಇಲ್ಲ ಅಲ್ಲಿ, ಬಟ್ ಇಷ್ಟು ಜಾಗದಲ್ಲಿ ಏನಾಗಿದೆ? ಅದು ವಾಸನೆ ಎಲ್ಲ ಇದೆ ಅದರೊಳಗೆ, ಅದು ಕೆಡಿಸ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೆ ತೊಳೆದು ಹಾಕೋ ಪದ್ಧತಿ ಬಂದು ಅದಕ್ಕೆ. ಇದೆಲ್ಲ ಯೋಚನೆ ಮಾಡಿದರೆ ಸಂಪರ್ಕ ಸ್ವಲ್ಪ ಕೂಡ ಇರಬಾರ್ದು, ವಾಸನೆ ಕೂಡ ಇರಬಾರ್ದು. ವಾಸನೆ ಇದ್ರೂ ಅಫೆಕ್ಟ್ ಆಗುತ್ತೆ. ಸದುಕ್ ಅವಧ್ಯಯೇಶಃ ಯಮೇ ಸುತೆ ತು ಕುಂತಿತ ಪ್ರಜಾತ ಏವ ಸೌಬಲಿ ಅದಹ್ಯತಿರ್ಷಯ ಚಿರಂ ಬಭಂಜ ಗರ್ಭಮೇವ ಚ. ಧರ್ಮರಾಜ ಹುಟ್ಟಿದ ತಕ್ಷಣ ಶರೀರವಾಣಿ ಆಯಿತು. ಗೊತ್ತಾಯ್ತಾ? ಎಂದ್ರೆ ಪರಮ ಧರ್ಮಿಷ್ಠರಾದಾಗ ಹುಟ್ಟಿದ್ದಾನೆ ಅಂತ ಶರೀರವಾಣಿ ಇಮಿಡಿಯೇಟ್ ಆಗಿ. ಉದ್ದೇಶ ಫಲಿಸಿದೆ ಅಂತ ಆಯ್ತಲ್ಲ. ನೀವು ಕೊಟ್ಟ ತಕ್ಷಣ ಬಂತ ಆನ್ಸರ್ ಬರುತ್ತಲ್ಲ, ಸೆಂಟ್ ಅಂದರೆ ಸೆಂಟ್ ರೀಸ್ ಕಳಿಸಿದೆ ಆಯ್ತು ಅಂತೇಳಿ ಉತ್ತರ ಬಂದ್ಬಿಡ್ತಾಗಲೇನು. ಧರ್ಮಿಷ್ಠನಾದ ಮಗ ಹುಟ್ಟಿದ್ದಾನೆ ಅಶರೀರವಾಣಿ ಹೇಳಿದ್ರಿಂದ ಪರ್ಪಸ್ ಎಲ್ಲ ಸರಿ ಹೋಯ್ತು. ಈ ಮಧ್ಯೆ ಏನಾಯ್ತು ಮುಂದೆ ಹೇಳ್ತಾರೆ ನಾಳೆ. ಇವತ್ತು ಒಟ್ಟು ಜ್ಯೇಷ್ಠ ಪುತ್ರ ಯಾರಾದಾಗಾಯ್ತು? ಈಗ ಧರ್ಮರಾಜ ಜ್ಯೇಷ್ಠ ಪುತ್ರ ಆದ. ಏನು? ಅದಹ್ಯತೇರ್ಷಯ. ಅದಹ್ಯತ ಅಂದ್ರೇನು? ಏನು ಕೊಟ್ಟಿದ್ದಾರೆ? ಅದಹ್ಯತ ಇನ್ನೂ ಬಂದಿಲ್ಲ. ಅದಿನ್ನು ನಾಳೆ, ಅದು ಓದಿಲ್ಲ ಹೋದ ನಾಳೆನೆ. ಮುಂದೇನಾಯ್ತು ಅಂತ ಹೇಳ್ತಾರೆ. ಅದು ನಿಲ್ಲಿಸ್ಬಿಟ್ರೆ ಮತ್ತೀಗ ಇದು ಒಂದು 8-10 ನಿಮಿಷ ಅದಕ್ಕೆ ಹೋಗುತ್ತೆ. ಅದರಿಂದ ಮುಂದಿನ ಪಾಠ ನಿಂತು ಹೋಗುತ್ತೆ. ನಾಳೆ ಪಾಠ ಇರೋದೆಲ್ಲ ಸಾಯಂಕಾಲ ಪ್ರವಚನ ಇದೆ ನಾಳೆ. ಪಂಚಾಂಗ ಶ್ರವಣ. ಈ ಥರ ಪಂಚಾಂಗ ಶ್ರವಣ ಗ್ರಹಣಗಳೆಲ್ಲ ಬರುತ್ತೆ. ಗ್ರಹಣಗಳೆಲ್ಲ ಬರೋದ್ರಿಂದ ಸರಿಯಾಗಿ ಕೇಳ್ಕೊಬೇಕಲ್ಲ. ಹೋದಷ್ಟು ಗ್ರಹಣ ಒಂದು ಇರಲಿಲ್ಲ, 2 ಗ್ರಹಣ ಬರುತ್ತೆ. ಅದರಿಂದ ನಾಳೆ ಅದನ್ನೆಲ್ಲ ವಿಶೇಷ. ನಾಳೆ ಸಾಯಂಕಾಲ 6:30